ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೀಠ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 4ನೇ ಪಾದೊಳಗೆ 1ನೇ ಸೂತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಹಿಂದೆ ಸ್ವಲ್ಪ ಭಾಷ್ಯ ಭಾಗವನ್ನು ನೋಡ್ಕೊಂಡು ಬಂದಿದ್ದೀವಿ. ಈಗ ಇಲ್ಲಿ ಅವ್ಯಕ್ತ ಅಂತಂದ್ರೆ ಇಲ್ಲಿ ಒಂದು ರಥವನ್ನು ಕಲ್ಪಿಸಿರತಕ್ಕಂಥ ಒಂದು ಶರೀರ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಪ್ರಕರಣ ನಿರೂಪಣಾಯಾಂ ಚ ಅತ್ರ ನ ಪರ ಪರಿಕಲ್ಪಿತಂ ಪ್ರಧಾನಂ ಪ್ರತೀಯತೆ. ಪ್ರಕರಣ ನಿರೂಪಣಾಯಾಮ್, ಈ ಪ್ರಕರಣವನ್ನ ನಿರೂಪಣೆ ಮಾಡುವಂತ ಸಂದರ್ಭದಲ್ಲಿ ಅಂತ. ಈಗೇನು ಇಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಒಂದು ಪರಮಾತ್ಮನ ತಿಳಿಸಿಕೊಡ್ಬೇಕು ಅಂತ ಹೇಳಿ ಯಾವ ಒಂದು ಪ್ರಕರಣ ಅನ್ನುವಂಥದ್ದು ಪ್ರಾರಂಭ ಆಗೈತಲ್ಲ, ಅಲ್ಲಿ ನ ಪರ ಪರಿಕಲ್ಪಿತಂ ಪ್ರಧಾನಂ ಪ್ರತೀಯತೆ. ಪರ ಪರಿಕಲ್ಪಿತಂ ಅಂದ್ರೆ ಪರ ಅಂದ್ರೆ ಇಲ್ಲಿ ಬೇರೆಯವರು ಅಂತಂದ್ರೆ ಯಾರು? ಸಾಂಖ್ಯರು ಅಂತ. ಸಾಂಖ್ಯರು ಕಲ್ಪಿಸಲ್ಪಟ್ಟಿರತಕ್ಕಂಥ ಯಾವ ಪ್ರಧಾನ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಡು ಬರಂಗಿಲ್ಲ ಅಂತ. ಯಾಕಂದ್ರೆ ನಾವು ಪ್ರಕರಣವನ್ನ ವಿಚಾರ ಮಾಡಿ ನೋಡಿದಾಗ ಈ ಮುಂಡಕೋಪನಿಷತ್ತಿನೊಳಗ ಯಾವ ಬ್ರಹ್ಮ ವಿಚಾರನ ಹೇಳಿಕ್ಕೆ ಹೊರಟಿರೋದಲ್ಲ, ಅದನ್ನ ನಾವು ಸ್ವಲ್ಪ ಪರೀಕ್ಷೆ ಮಾಡಿ ಪ್ರಕರಣ ಇಲ್ಲಿ ಏನು ಹೇಳಿಕ್ ಹೊರಟದ ಅಂತ ನಾವು ವಿಚಾರ ಮಾಡುತ್ತಿರ್ಲಿಕ್ಕಾಗಿ ನಮಗಲ್ಲಿ ಪರ ಪರಿಕಲ್ಪಿತಂ, ಪರರಂದ್ರೆ ಇನ್ನೊಬ್ಬರು ಅಂದ್ರೆ ಇಲ್ಲಿ ಸಾಂಖ್ಯರು ಪರಿಕಲ್ಪಿಸಲ್ಪಟ್ಟಿರತಕ್ಕಂಥ ಪ್ರಧಾನ ಅನ್ನುವಂಥದ್ದನ್ನ ಇಲ್ಲಿ ಕಂಡು ಬರಂಗಿಲ್ಲ ಅಂತ, ನ ಪ್ರತೀಯತೆ ಅಂತ. ಯಾಕೆ ಅಂತಂದ್ರೆ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ. ಇಲ್ಲಿ ಉಪನಿಷತ್ನಲ್ಲಿ ಒಂದು ಶರೀರ ರೂಪಕದ ಒಂದು ವಿನ್ಯಸ್ತ ಅಂತಂದ್ರೇನು? ಇಡುವುದು ಅಂತ. ಇಲ್ಲಿ ರಥದ ಒಂದು ಕಲ್ಪನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಮುಂಡಕೋಪನಿಷತ್ನೊಳಗ. ಅದನ್ನ ಮುಂದೆ ಇನ್ನೂ ವಿವರಣೆ ಕೊಡ್ತಾರ ಅದ್ರ ಬಗ್ಗೆ. ಇಲ್ಲಿ ಶರೀರ ಅನ್ನುವಂತಹದ್ದೇ ಒಂದು ರಥ, ಶರೀರದಲ್ಲಿರ್ತಕ್ಕಂಥ ಆತ್ಮನೇ ರಥಿಕ, ಮನಸ್ಸನ್ನುವಂತಹದ್ದೇ ಅಲ್ಲಿ ಲಗಾಮು, ಬುದ್ಧಿ ಅನ್ನುವಂಥವನೇ ಸಾರಥಿ, ಇಂದ್ರಿಯಗಳೇ ಅಲ್ಲಿ ಕುದುರೆಗಳು, ವಿಷಯಗಳೇ ರಸ್ತೆಗಳು ಅಂಥೇಳಿ ಅಲ್ಲಿ ಈ ಮುಂದೆ ಮಂತ್ರದಲ್ಲಿ ಹೇಳ್ತಾರೆ. ಈಗ ಆ ಶರೀರ ಅನ್ನುವಂತ ಒಂದು ರೂಪಕವನ್ನ ಅಲ್ಲಿ ಗ್ರಹಿಸಿರುವುದರಿಂದ ಅಂತ ಅಲ್ಲಿ ಅದರ ಒಂದು ವಿವರಣೆ ಅನ್ನುವಂಥದ್ದು ಇದೆ ಅಂತ. ಅಲ್ಲಿ ಶರೀರ ರೂಪಕ ವಿನ್ಯಸ್ತದ ಒಂದು ಗ್ರಹಣ ಅನ್ನುವಂಥದ್ದು ಇದೆ ಅಂತ. ಅದಕ್ಕಂದ್ರೆ ಅವರಿಲ್ಲಿ ಶರೀರಂ ಹಿ ಅತ್ರ ರಥರೂಪಕ ವಿನ್ಯಸ್ತಂ ಅವ್ಯಕ್ತ ಶಬ್ದೇನ ಪರಿಗೃಹ್ಯತೆ. ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದದಿಂದ ನಾವು ಏನು ಗ್ರಹಿಸಬೇಕು ಅಂತಂದ್ರೆ, ಈ ರಥರೂಪಕದಲ್ಲಿ ಇಟ್ಟಿರ್ತಕ್ಕಂಥ ಒಂದು ರೂಪಕವನ್ನು ಕೊಡ್ತಾ ಇದ್ದಾರೆ ರಥದ ಬಗ್ಗೆ. ಆ ರೂಪಕವನ್ನ ಕೊಟ್ಟು ಹೇಳುವಾಗ ಅಲ್ಲಿ ಶರೀರ ಅಂತ ಬರ್ತದಲ್ಲಿ, ಆ ಶರೀರವೇ ಇಲ್ಲಿ ಅವ್ಯಕ್ತ ಶಬ್ದದಿಂದ ಕರೆಯಲ್ಪಡ್ತದ ಅಂತ. ಶರೀರಂ ಹಿ ಅತ್ರ ರಥರೂಪಕ ವಿನ್ಯಸ್ತಂ ಅಂದ್ರೆ ರಥರೂಪದಲ್ಲಿ ಇಟ್ಟಿರ್ತಕ್ಕಂಥ ಯಾವ ಶರೀರವನ್ನೇ ಇಲ್ಲಿ ಅವ್ಯಕ್ತ ಶಬ್ದದಿಂದ ನಾವಿಲ್ಲಿ ಗ್ರಹಿಸ್ಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತ. ಕುತಃ ಯಾಕೆ ಅಂತಂದ್ರೆ ಪ್ರಕರಣಾತ್ ಪರಿಶೇಷಾಚ. ಇಲ್ಲಿ ಪ್ರಕರಣ ಹಾಗೆ ಬಂದೈತಿ. ಈಗ ಪ್ರಕರಣ ಮತ್ತು ಪರಿಶೇಷದಿಂದ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಅವ್ಯಕ್ತ ಅಂತಂದ್ರೆ ಸಾಂಖ್ಯರು ಹೇಳಿರ್ತಕ್ಕಂಥ ಅವ್ಯಕ್ತ ಅಂತ ತಿಳ್ಕೊಳ್ಬಾರದು. ಈ ನಮ್ಮ ಶರೀರ ಅನ್ನುವಂತಹದ್ದೇನೈತಲ್ಲ, ಇದೇ ಇಲ್ಲಿ ಅವ್ಯಕ್ತ ಶಬ್ದದಿಂದ ಹೇಳಿದ್ದಾರೆ ಅಂತ.
ಶ್ರುತಿ ಅನ್ನುವಂಥದ್ದು ಹೇಳೈತಿ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನು ಸಾಂಖ್ಯ ಏನು ಹೇಳಿದ್ದ, ಇಲ್ಲಿ ಮಹತ್ತತ್ವ, ಅವ್ಯಕ್ತ, ಪುರುಷ ಇವು ನಮ್ಮ ಮತದಲ್ಲಿ ಅಂದ್ರೆ ಸಾಂಖ್ಯರ ಮತದಲ್ಲಿ ಇವನ್ನ ಕ್ರಮವಾಗಿ ಹೇಳಿದಾರ. ಅದನ್ನ ಶ್ರುತಿಯೊಳಗೂ ಹೇಳಿದಾರಲ್ಲ. ಶ್ರುತಿಯಲ್ಲಿ ಹೇಳಿದ್ದರಿಂದ ನಮ್ಮ ಪ್ರಧಾನವೇ ಜಗತ್ತಿ ಕಾರಣ ಅಂತ ಹೇಳ್ರಿ ಅಂತ ಅವನು ವಾದ ಮಾಡಿದ್ದ. ಅದಕ್ಕೆ ಅವರು ಇಲ್ಲಪ್ಪ ಅದು ಹೊಂದುವುದಿಲ್ಲ, ಅಲ್ಲಿ ಆ ರಥದ ಒಂದು ರೂಪಕವನ್ನು ಕೊಟ್ಟು ಅಲ್ಲಿ ಹೇಳ್ತಾ ಇದ್ದಾರ. ಆ ರಥರೂಪಕದಲ್ಲಿ ಒಂದು ರಥ, ಒಬ್ಬ ರಾಜ, ಅದಕ್ಕೊಬ್ಬ ಸಾರಥಿ, ಅದಕ್ಕ ಕುದುರೆಗಳು, ರಥಕ್ಕೊಂದು ಕುದುರೆ ಬೇಕಲ್ಲ, ರಥ ನಡಿಬೇಕು, ಅದಕ್ಕೆ ಕುದುರೆಗಳು ಬೇಕು, ಅದಕ್ಕೆ ರಸ್ತಾ ಬೇಕು. ಹಂಗ ಇಲ್ಲಿ ಅದ್ರದ್ದೊಂದು ರೂಪಕ ನಮ್ಮ ಮನಸ್ಸಿನ ಮೂಡ್ಬೇಕಲ್ಲ, ಹಂಗ ಇಲ್ಲಿ ನಮ್ಮ ಶರೀರದೊಳಗನ ತೋರಿಸ್ತಾರ ಅವ್ರು. ನಮ್ಮ ಶರೀರದೊಳಗನ ರಥ ಯಾವುದು, ರಥದಲ್ಲಿ ಆರೂಢನಾಗಿರ್ತಕ್ಕಂಥವನು ಯಾರು, ಇಲ್ಲಿ ಸಾರಥಿ ಯಾರು, ಹಿಂಗ ಅಲ್ಲಿ ಕಠೋಪನಿಷತ್ತಿನಲ್ಲಿ ಕಠೋಪನಿಷತ್ತಿನ ವಿಚಾರ ಇದು, ಮುಂಡಕಲ್ರಿದು. ಕಠೋಪನಿಷತ್ತಿನಲ್ಲಿ ಈ ವಿಚಾರವನ್ನ ಹೇಳ್ಕೊಂಡು ಬಂದಿದ್ದಾರೆ ಇಲ್ರಿ. ಅದಕ್ಕೆ ಹೇಳ್ತಾರ ಅವರು, ತಥಾ ಹಿ ಅನಂತರಾತೀತೋ ಗ್ರಂಥಃ. ಅನಂತರ ಅಂತಂದ್ರೆ ಹಿಂದಿನ ಒಂದು ಗ್ರಂಥ ಭಾಗದಲ್ಲಿ ಅಂತ. ಹಿಂದ ಇದ್ರ ಬಗ್ಗೆ ಅಲ್ಲಿ ವಿವರಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಗ್ರಂಥದಲ್ಲಿ ಅಲ್ಲಿ ಮಂತ್ರ ಏನು ಬರ್ತದ ಅಂತಂದ್ರೆ, ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹುರು ವಿಷಯಾವಸ್ಥೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಿತ್ಯಾಹುರು ಮನೀಷಿಣಃ ಅಂತೇಳಿ ಕಠೋಪನಿಷತ್ನಲ್ಲಿ 1ನೇ ಖಂಡ ಅದ್ರೊಳಗ 1ನೇ ಅಧ್ಯಾಯ 3ನೇ ಖಂಡ ಅಲ್ಲಿ 3 ಮತ್ತು 4ನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಇದನ್ನ. ಆತ್ಮಾನಂ ರಥಿನಂ ವಿದ್ದಿ. ಈಗ ಒಂದು ರಥ, ಒಬ್ಬ ರಾಜ ಅದಾನಂತ ತಿಳ್ಕೊಡಿರುವಾಗ, ಒಬ್ಬ ರಾಜ ಒಂದು ರಥವನ್ನ ನಿರ್ಮಾಣ ಮಾಡಿಸಿದಾನ. ಆ ರಥದಲ್ಲಿ ಅವನು ಕುಳಿತುಕೊಳ್ತಾನ. ಆ ರಥವನ್ನ ನಡೆಸ್ತಕ್ಕಂತ ಒಬ್ಬ ಸಾರಥಿ ಇರ್ತಾನ. ಆ ರಥಗಳಿಗೆ ಕುದುರೆಗಳನ್ನ ಕಟ್ಟಿರ್ತಾರ. ಆ ರಥ ರಸ್ತೆ ಮೇಲೆ ಹೋಗ್ತಾ ಇರ್ತದದು. ಹಂಗ ಇಲ್ಲಿ ಆತ್ಮಾನಂ ರಥಿನಂ ವಿದ್ದಿ. ಇಲ್ಲಿ ನಮ್ಮ ಶರೀರ ಅನ್ನುವಂತಹದ್ದೇ ಒಂದು ರಥ ಅಂತ ತಿಳ್ಕೊಳ್ರಿ ನಾವಿಲ್ಲಿ. ಶರೀರ ಅನ್ನುವಂತಹ ರಥದೊಳಗ ಆತ್ಮ ಅನ್ನುವಂತ ಇಲ್ಲಿ ರಾಜ, ಆತ್ಮ ಅನ್ನುವಂತ ರಾಜೇ ಆಗಿದಾನ. ಆಮೇಲೆ ಶರೀರ ರಥ ಆಯ್ತಾ, ಬುದ್ಧಿಂತು ಸಾರಥಿಂ ವಿದ್ದಿ. ನಮ್ಮ ಬುದ್ಧಿ ಅನ್ನುವಂತಹದ್ದು ಏನೈತಲ್ಲ ಇದೇ ಸಾರಥಿ. ಮನಃಪ್ರಗ್ರಹಮೇವಚ. ಮನಸ್ಸನ್ನುವಂತಹದ್ದೇ ಲಗಾಮ, ಕಡಿವಾಣ ಅಂತ ಕರೀತಾರಲ್ರಿ. ಯಾಕಂದ್ರೆ ಕುದುರೆಗಳಿಗೆ ಲಗಾಮ್ ಇರ್ಲಿಲ್ಲ ಅಂತಂದ್ರ ಕುದುರೆಗಳು ಎತ್ತಾಗೋ ತಗೊಂಡು ಹೋಗ್ಬಿಡ್ತಾವ, ಸರಿಯಾದ ಮಾರ್ಗದಲ್ಲಿ ಹೋಗುದಿಲ್ಲ ಅವು. ಅದಕ್ಕ ಸಾರಥಿ ಬಹಳ ಬುದ್ಧಿವಂತ ಇರಬೇಕು. ರಥವನ್ನು ನಡೆಸ್ತಕ್ಕಂತ ಸಾರಥಿ ಬಹಳ ಬುದ್ಧಿವಂತ ಆಗಿರ್ಬೇಕು. ಬಹಳ ಹುಚ್ಚಾಗಿದ್ದಂದ್ರೂ ಕೂಡ ಅವನು ಎಲ್ಲೋ ಒಯ್ದು ಕೆಡಿಬಿಡ್ತಾರ ರಥವನ್ನ. ಆ ರಥದಲ್ಲಿರ್ತಕ್ಕಂಥ ರಾಜನನ್ನು ಸರಿಯಾಗಿ ಆ ಗಮ್ಯಸ್ಥಾನಕ್ಕೆ ಸೇರಿಸೋದಿಲ್ಲ ಅಂತ. ಹಂಗ ಇಲ್ಲಿ ಮನಸ್ಸನ್ನುವಂತಹದ್ದು ಇಲ್ಲಿ ಲಗಾಮ್ ಇದ್ದಂಗ. ಇಂದ್ರಿಯಗಳನ್ನುವಂತವೇ ಕುದುರೆಗಳು. ಇಂದ್ರಿಯಾಣಿ ಹಯಾನಾಹುರು ಅಂತ ಹೇಳಿದ್ರು. ನಮ್ಮ ಇಂದ್ರಿಯಗಳು ಏನದಾವಲ್ಲ ಇವುಗಳಿಗೆ ಕುದುರೆಗಳು ಅಂತ. ಇಲ್ಲಿ 10 ಇಂದ್ರಿಯಗಳದಾವ. ಇಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಮತ್ತ ಇವು ಎಲ್ಲ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾವ್ರಿ. ಇಲ್ಲಿ ವಿಷಯಗಳೇ ರಸ್ತೆಗಳು ಅಂತ. ವಿಷಯಾಂಸ್ತೇಷು ಗೋಚರಾನ್ ಅಂತ ಹೇಳಿದ್ರು. ವಿಷಯಗಳಿಗೆ ಗೋಚರವಾಗಿರ್ತಕ್ಕಂಥ, ವಿಷಯಗಳನ್ನ ನೋಡ್ತಕ್ಕಂಥವುಗಳು ಅಂತ. ನಾವು ಮತ್ತೆ ಇಂದ್ರಿಯಗಳಲ್ರಿ ವಿಷಯಗಳನ್ನ ವಿಷಯೀಕರಿಸುವುದು ಇವಾಗ. ಅಂದ್ರೆ ಇಲ್ಲಿ ಆ ವಿಷಯಗಳು ಅವುಗಳ ಗೋಚರ ಅಂತ ಕರೀತಾರ. ಅವುಗಳ ಗೋಚರ ಅಂತ ಹೇಳಿ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಕರಿತಾ ಇದ್ದಾರೆ. ಆದ್ದರಿಂದ ಇಲ್ಲಿ ವಿಷಯಗಳು ಆ ಇಂದ್ರಿಯಗಳ ಗೋಚರಗಳು ಅಂತೆ. ಆತ್ಮೇಂದ್ರಿಯ ಮನೋಯುಕ್ತಂ. ಇಲ್ಲಿ ಆತ್ಮ ಅಂತಂದ್ರೆ ಇಲ್ಲಿ ಶರೀರ ಅಂತ ತಿಳ್ಕೊಬೇಕು ನಾವಿಲ್ಲಿ. ಆತ್ಮ ಶಬ್ದಕ್ಕೆ ಇಲ್ಲಿ ಪ್ರತ್ಯೇಕಾತ್ಮ ಅಂತ ಅರ್ಥ ಮಾಡಬಾರ್ದು. ಇಲ್ಲಿ ನಮ್ಮ ಶರೀರ ಅನ್ನುವಂತಹದ್ದು ಮತ್ತು ಇಂದ್ರಿಯ ಅನ್ನುವಂತಹದ್ದು, ಮನಸ್ಸನ್ನುವಂತಹದ್ದು
ಇವಿಷ್ಟು ಸೇರಿಕೊಂಡು ಇಲ್ಲಿ ಭೋಕ್ತ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಭೋಕ್ತ ಅಂತಂದ್ರೆ ಇಲ್ಲಿ ಜೀವ ಅಂತ. ಜೀವನಿಗೆ ಶರೀರ ಇಂದ್ರಿಯ ಮನಸ್ಸಿದ್ದಾಗಲೇ ಅವನು ಜೀವ ಎಲ್ಲ ಕೆಲಸ ಮಾಡ್ತಾನಲ್ರಿ. ಈ ಉಣ್ಣೋದು ತಿನ್ನೋದು ಮಲಗೋದು ಹೋಗೋದು ಬರೋದು ಎಲ್ಲಾ ಕೆಲಸ ಮಾಡ್ತಕ್ಕಂಥವ್ನು ಯಾರ್ರಿ ಇಲ್ಲಿ ಭೋಕ್ತ. ಈ ರೀತಿಯಾಗಿ ಮನುಷ್ಯನ ಆಹುಹು ಅಂತ, ಮನುಷ್ಯನ ಅಂತಂದ್ರೆ ಬಲ್ಲವರು ಜ್ಞಾನಿಗಳು ಹೀಗೆ ಹೇಳ್ತಾ ಇದ್ದಾರೆ ಅಂತೇಳಿ ಯಮಧರ್ಮ ನಚಿಕೇತನನ್ನ ಕುರಿತು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಮಗೇನ್ ಹೇಳ್ದಂಗಾಯ್ತು, ಇಲ್ಲಿ ಶರೀರ ಅನ್ನುವಂತಹದ್ದೇ ರಥ, ಶರೀರದಲ್ಲಿರ್ತಕ್ಕಂಥ ಆತ್ಮನೇ ಇಲ್ಲಿ ರಥಿಕ, ಆಮೇಲೆ ಬುದ್ಧಿ ಅನ್ನುವಂಥವನೇ ಇಲ್ಲಿ ಸಾರಥಿ, ಆ ಬಳಿಕ ಮನಸ್ಸನ್ನುವಂತಹದ್ದು ಇಲ್ಲಿ ಲಗಾಮ, ಇಂದ್ರಿಯಗಳೇ ಕುದುರೆಗಳು, ವಿಷಯಗಳೇ ಇಲ್ಲಿ ರಸ್ತೆಗಳು ಅಂತ. ಆ ವಿಷಯಗಳು ಏನಾಗಿದ್ದಾವೆ ರಸ್ತೆಗಳು ಅಂತೇಳಿ ಹಿಂಗ್ ಹೇಳ್ಕೊಂಡು ಬಂದು ಇಲ್ಲಿ ಶರೀರ ಇಂದ್ರಿಯ ಮನಸ್ಸಿನಿಂದ ಕೂಡಿಕೊಂಡಿರ್ತಕ್ಕಂಥ ಭೋಕ್ತೃ ಆಗಿದ್ದಾನೆ ಅಂತೇಳಿ ಹಿಂಗ ಬಲ್ಲವರು ಹೇಳ್ತಾ ಇದ್ದಾರ ಅಂತ ಹೇಳಿದ್ರು. ತೈಶ್ಚ ಇಂದ್ರಿಯಾದಿಭಿ ಅಸಂಯುತೈ ಸಂಸಾರಂ ಅಧಿಗಚ್ಚತಿ. ತೈಹಿ ಇಂದ್ರಿಯಾದಿಭಿ, ಈ ಇಂದ್ರಿಯಾದಿಗಳನ್ನ ಯಾರು ಅಸಂಯುತೈಹಿ ಅವುಗಳನ್ನ ನಿಗ್ರಹಿಸುವುದಿಲ್ಲವೋ, ಅಂದ್ರೆ ತಮ್ಮ ತಮ್ಮ ಇಂದ್ರಿಯಗಳನ್ನ ವಿಷಯಗಳಲ್ಲಿ ಯಾರು ಹರಿಬಿಡ್ತಾ ಇದ್ದಾರೋ, ಈ ಕಣ್ಣು ರೂಪವನ್ನ ಗ್ರಹಿಸುವುದರಲ್ಲಿ, ಶ್ರೋತ್ರ ಶಬ್ದವನ್ನ ಕೇಳುವುದರಲ್ಲಿ, ಯಾಕಂದ್ರೆ ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕವಾಗಿ ಬಹಿರ್ಮುಖವಾಗಿ ಹೋಗ್ತದೆ. ಇದು ಮನಸ್ಸು ಯಾಕಂದ್ರೆ ನಾವೊಂದು ರೂಪ ಜ್ಞಾನ ಮಾಡ್ಕೋಬೇಕಾದ್ರೆ, ಶಬ್ದ ಜ್ಞಾನ ಮಾಡ್ಕೋಬೇಕಾದ್ರೆ, ರುಚಿ ಜ್ಞಾನ ಮಾಡ್ಕೋಬೇಕಾದ್ರೆ, ಸ್ಪರ್ಶ ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಇವು ಇಂದ್ರಿಯಗಳು ಬಹಿರ್ಮುಖವಾಗಿರ್ಬೇಕು. ಬಹಿರ್ಮುಖವಾದಾಗ ನಮ್ಮ ಮನಸ್ಸು ಏನಾಗ್ತದ, ಆ ಇಂದ್ರಿಯಗಳ ಮುಖಾಂತರವಾಗಿ ಹೊರಗೆ ಹೋಗಿ ವಿಷಯಗಳಲ್ಲಿ ಮಗ್ನ ಆಗಿಬಿಡ್ತದೆ. ರೂಪವನ್ನು ನೋಡೋದ್ರಲ್ಲಿ ಮನಸ್ಸು ಮಗ್ನ ಆಗ್ತದೆ, ಶಬ್ದವನ್ನ ಕೇಳೋದ್ರಲ್ಲಿ ಮನಸ್ಸು ಮಗ್ನ ಆಗಿಬಿಡ್ತದೆ. ಅಂದ್ರೆ ಅಂದ್ರೆ ನಮ್ಮ ಮನಸ್ಸು ನಮ್ಮ ಆಧೀನ ಉಳಿಯಂಗಿಲ್ಲ. ಅವಾಗ ನಮ್ಮ ಮನಸ್ಸನ್ನುವಂತದ್ದು ಇದು ಬಹಿರ್ಮುಖವಾಗಿ ಹೋಗ್ಬಿಡ್ತೈತಿ. ಇದು ಹೋದಾಗ ಏನಾಗ್ತೈತಿ, ಇವನು ಸಂಸಾರವನ್ನೇ ಪಡಿತಾನಂತ ಈ ಜೀವ. ಯಾವನು ತನ್ನ ಮನಸ್ಸನ್ನುವಂತಹದ್ದನ್ನ ಅಂತರ್ಮುಖ ಮಾಡಿಕೊಳ್ಳುವುದಿಲ್ಲ, ತನ್ನ ಇಂದ್ರಿಯಗಳನ್ನ, ಯಾಕಂದ್ರೆ ಪರಾಂಚಿಕಾನಿ ವತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಂತರಾತ್ಮನ್ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಬಂತಿದೆ ಕಠೋಪನಿಷತ್ನಲ್ಲಿ. ಭಗವಂತ ಶರೀರ ರಚನೆ ಮಾಡಬೇಕಾದ್ರ ಇಂದ್ರಿಯಗಳನ್ನ ಮತ್ತು ಇವನ್ನೆಲ್ಲ ಬಹಿರ್ಮುಖವಾಗಿ ಸೃಷ್ಟಿ ಮಾಡಿಬಿಟ್ನಂತೆ ಇವನು. ಹೀಗಾಗಿ ಇಂದ್ರಿಯಗಳು ಹೊರಗಿನ ವಿಷಯಗಳಲ್ಲೇ ಹೋಗ್ತಾವ. ಇವು ಒಳಗಿರ್ತಕ್ಕಂಥ ಆತ್ಮನ್ ನೋಡಂಗಿಲ್ಲ. ಆದ್ರೆ ಯಾವನೋ ಒಬ್ಬ ಕಶ್ಚಿತ್ ಧೀರನಾಗಿರ್ತಕ್ಕಂಥ ಪುರುಷ ಏನ್ ಮಾಡ್ತಾನ, ವಿಷಯಗಳಲ್ಲಿ ಹೋಗ್ತಕ್ಕಂಥ ಆ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಳ್ತಾನ. ಅವನು ಅಂತರ್ಮುಖ ಮಾಡಿಕೊಂಡು ಅಲ್ಲಿ ಕೇವಲ ತನ್ನ ಆತ್ಮನನ್ನೇ ಕಾಣ್ತಾ ಇದ್ದಾನೆ ಅಂತ. ಅಲ್ಲಿ ಉಪನಿಷತ್ನಲ್ಲಿ ಹೇಳ್ಕೊಂಬ ಕಶ್ಚಿತ್ ಧೀರ ಪ್ರತ್ಯೇಕ ಆತ್ಮಾನಮೈಕ್ಷತ್ ಆವೃತ ಚಕ್ಷು ಅಮೃತತ್ವ ಇಚ್ಛನ್ನ. ನಾನು ಅಮರನಾಗಬೇಕು, ನಾನು ಮುಕ್ತನಾಗಬೇಕು ಅಂತ ಹೇಳಿ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಸಂಯಮನ ಮಾಡ್ತಾನಂತ. ಯಾವನು ಸಂಯಮನ ಮಾಡಿದಾನೋ ಅವನಿಗೆ ಆತ್ಮದರ್ಶನ ಆಗ್ತದೆ, ಅವನು ಇಲ್ಲೇ ಮುಕ್ತನಾಗಿ ಬಿಡ್ತಾ ಇದ್ದಾನ. ಅದಕ್ಕೆ ಇಲ್ಲಂದ್ರವರು ತೈಶ್ಚ ಇಂದ್ರಿಯಾದಿಭಿ ಅಸಂಹಿತೈಹಿ, ಆ ಇಂದ್ರಿಯಗಳಿಂದ ಯಾರು ಸಂಯಮನವನ್ನ ಮಾಡುವುದಿಲ್ಲವೋ, ಆ ಇಂದ್ರಿಯಗಳದಾವಲ್ಲ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಈ ಇಂದ್ರಿಯಗಳನ್ನ ನಾವು ಸಂಯಮನ ಅಂತ ನಿಗ್ರಹ ಮಾಡಬೇಕು ಅಂತ, ಇವುಗಳನ್ನ ಅಂತರ್ಮುಖ ಮಾಡ್ಕೋಬೇಕಂತಾರ. ವಿಷಯಗಳತ್ತ ಹರಿ ಬಿಟ್ಟೇವಿ ಅಂತಂದ್ರೆ ನಮಗ್ ಮತ್ತೆ ಪುನಃ ಸಂಸಾರವೇ ಪ್ರಾಪ್ತಿ, ಮತ್ತೆ 84 ಲಕ್ಷ ಜೀವರಾಶಿಗಳನ್ನ ಹುಟ್ಟಬೇಕಾಗ್ತದೆ. ಸಂಯತೈಸ್ತು ಅಂದ್ರೆ ಯಾರನ್ನ ಸಂಯಮನ ಮಾಡ್ಕೊಂಡಾರ, ಹೊರಗೆ ಹೋಗ್ತಕ್ಕಂತ ಮನಸ್ಸನ್ನ ಇಂದ್ರಿಯಗಳನ್ನ ಯಾರು ಅಂತರ್ಮುಖ ಮಾಡಿಕೊಂಡಿದಾರ ಅವರು ಅದ್ವನಃ ಪಾರಂ ತದ್ವಿಷ್ಣು ಪರಮಂ ಪದಂ ಆಪ್ನೋತಿ. ಅದ್ವನಃ ಅಂತಂದ್ರೆ ಈಗೊಂದು ಮಾರ್ಗ. ಈಗ ನಾವು ಒಂದು ಊರನ್ನ ತಲುಪಬೇಕಾಗ್ಯದ, ಆ ದಾರಿಯ ಆಚೆ ಅಂದ್ರೆ ಆ ಕೊನೆ ಇದು ಮುಟ್ಟಬೇಕಾಗೈತಲ್ಲಿ. ಇವಾಗ ಒಂದು ಊರು ಮುಟ್ಬೇಕಾಗ್ಯದ ಅಂತ ತಿಳ್ಕೊಟ್ಟು ನಾವು ದಾರಿ ನಡಿಬೇಕಲ್ರಿ. ಇವಾಗ ನಡೆದಾಗ ನಾವು ಆಚೆ ದಡವನ್ನ ಹೋಗಿ ಮುಟ್ತಾ ಇದ್ದೀವಿ. ಹಾಗೆ ಇಲ್ಲಿ
ಆ ದಾರಿಯ ಒಂದು ಪಾರಂ ಅಂದ್ರೆ ಏನು, ಕೊನೆ ಅಂತ, ಆಚೆ ದಡ ಅಂತ. ನದಿಯಾಗ್ಲಿ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ದಾರಿಯ ಒಂದು ಕೊನೆ ಏನದ, ತದ್ವಿಷ್ಣು ಪರಮಂ ಪದಂ, ಅದು ವಿಷ್ಣುವಿನ ಶ್ರೇಷ್ಠ ಪದ ಅಂದ್ರೆ ಸ್ವರೂಪ ಅಂತ. ಪದಂ ಅಂತಂದ್ರೆ ಏನು, ಸ್ವರೂಪ ಅಂತ ಅರ್ಥ ಇಲ್ಲಿ. ಆ ವಿಷ್ಣುವಿನ ಯಾವ ಸ್ವರೂಪ ಅನ್ನುವಂತಹದ್ದನ್ನ ಆಪ್ನೋತಿ, ಅವನು ಹೊಂದುತ್ತಾ ಇದ್ದಾನೆ ಅಂತ. ಅಂದ್ರೆ ಯಾವನು ತನ್ನ ಇಂದ್ರಿಯಗಳನ್ನ ಸಂಯಮನ ಮಾಡಿಕೊಂಡಾನ, ಇಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಇವುಗಳನ್ನ ಯಾವನು ಸಂಯಮನ ಮಾಡಿಕೊಂಡಿದ್ದಾನ, ಅವನು ವಿಷ್ಣುವಿನ ಒಂದು ಸ್ವರೂಪವನ್ನ ಪಡ್ಕೊಳ್ತಾನೆ ಅಂತ. ಅದಕ್ಕೆ ಅಧ್ವನಃ ಪಾರಂ ಅಂದ್ರೆ ಏನು, ದಾರಿಯ ಆಚೆ ದಡ ಅಂತ. ಈಗ ಒಂದು ನಾವು ನದಿ ದಾಟ್ಬೇಕಾದ್ರೆ ಆಚೆ ಆ ದಡಕ್ಕೆ ಹೋಗ್ತೇವ್ರಿ, ಈ ದಡದಿಂದ ಆ ದಡಕ್ಕೆ ಹೋಗ್ತೇವಲ್ರಿ ಇವಾಗ. ಹಂಗ ಇಲ್ಲಿ ಈ ಸಂಸಾರದ ಆಚೆ ದಡ ಅಂತ ಅಂದ್ರೆ ಅದು ಪರಮಾತ್ಮನ ಒಂದು ಸ್ವರೂಪ ಅಂತ. ವಿಷ್ಣೋ ಪರಮಂ ಪದಂ ಅಂತ ಹೇಳ್ತಾರೆ. ಆ ಕಡೆ ದಡ ಯಾವ್ದಪ್ಪ ಅಂತಂದ್ರೆ, ಆ ದಾರಿಯ ಆ ಕಡೆ ಕೊನೆ ಯಾವ್ದಪ್ಪ ಅಂತಂದ್ರೆ ಅದು ವಿಷ್ಣುವಿನ ಒಂದು ಸ್ವರೂಪ ಅಂತ. ಅದನ್ನ ಯಾರು ಹೊಂದುತ್ತಾರೆ ಅಂತಂದ್ರ ಇಲ್ಲಿ ಸಂಯುತೈಸ್ತು ಅಂತ ಹೇಳಿದ್ರು. ಯಾರು ತಮ್ಮ ಇಂದ್ರಿಯಗಳನ್ನ ಮನಸ್ಸನ್ನ ಸಂಯಮನ ಮಾಡಿಕೊಂಡಿದ್ದಾರೋ ಅವ್ರು ಮಾತ್ರ ಆ ವಿಷ್ಣುವಿನ ಪರಮಪದವನ್ನ ಹೊಂತಾರೆ, ಪಡಿತಾರೆ ಅಂತ ಹೇಳಿ. ಹಿಂಗ ಇತಿ ದರ್ಶಯಿತ್ವ. ಕಿಂ ತತ್ ಅಧ್ವನ ಪಾರಂ ವಿಷ್ಣು ಪರಮಂ ಪದಂ. ಹಾಗಾದ್ರೆ ಇಲ್ಲಿ ಅಂಥ ಆಚೆಯ ದಡ ಅಂತ ನೀವು ಹೇಳಿದ್ರಲ್ಲ, ವಿಷ್ಣುವಿನ ಪರಮಪದ ಅಂತ ಹೇಳಿದ್ರಲ್ಲ, ಅದು ಯಾವುದು ಅಂಥೇಳಿ ಹೀಗೆ ಇಲ್ಲಿ ಒಂದು ಪ್ರಶ್ನೆ ಅನ್ನುವಂತಹದ್ದು. ಯಾಕ ದಾರಿಯ ಕೊನೆ ಅಂತ ಹೇಳಿದ್ರಲ್ಲಿ ವಿಷ್ಣು ಪರಮಪದ ಅನ್ನುವಂತಹದ್ದು ಯಾವುದು ಅಂತ ಇಲ್ಲಿ ಒಂದು ಆಕಾಂಕ್ಷೆ ಉಂಟಾಗ್ತದೆ, ನಮಗ ಆಕ್ಷೇಪ, ಒಂದು ಪ್ರಶ್ನೆ ಅನ್ನುವಂತಹದ್ದು ಉಂಟಾಗ್ತದೆ. ಅದಕ್ಕಂದ್ರೆ ಅವರು ವಿಷ್ಣೋ ಇತ್ಯಸ್ಯಾಂ ಆಕಾಂಕ್ಷಾಯಾಂ ತೇಭ್ಯಃ ಏವ ಪ್ರಕೃತೇಭ್ಯಃ ಇಂದ್ರಿಯಾದಿಭ್ಯಃ ಪರತ್ವೇನ ಪರಮಾತ್ಮಾನಂ ಅಧ್ವನಃ ಪಾರಂ ವಿಷ್ಣೋ ಪರಮಂ ಪದಂ ದರ್ಶಯತಿ. ಹೀಗೆ ಶ್ರುತಿ ಎನ್ನುವಂತಹದ್ದು ಆಕ್ಷೇಪ ಮಾಡಿಕೊಂಡು, ಒಂದು ಆಶಂಕೆಯನ್ನ ಮಾಡಿಕೊಂಡು, ಈಗ ನಮಗೇನಿಲ್ಲ, ಏನ್ ಆಕಾಂಕ್ಷೆ ಆಗ್ತೈತಿ ಅಂತಂದ್ರೆ, ನೀವು ವಿಷ್ಣುವಿನ ಆಚೆಯ ಒಂದು ಸ್ವರೂಪ ಅಂದ್ರೆ ಆ ದಾರಿಯ ಒಂದು ಕೊನೆ ಅನ್ನುವಂತಹದ್ದು. ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಏನು ಮುಟ್ಟುವಂತ ಗಮ್ಯಸ್ಥಾನ ಅದಲ್ರಿ. ನಾವ್ ಯಾವುದನ್ನ ಯದ್ಗತ್ವ ನಿವರ್ತನ್ ತದ್ದಾಂ ಪರಮಮ್ಮ ಅಂತ ಭಗವಂತ ಹೇಳ್ತಾನಲ್ರಿ. ಯಾವುದನ್ನ ಹೋಗಿ ಸೇರಿದ ಬಳಿಕ ಮತ್ತೆ ನಾವು ತಿರುಗಿ ಬರಬಾರದು, ಅದು ನನ್ನ ಧಾಮ ಅಂತ ಹೇಳಿದ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ರಿ. ಅಂಥ ಒಂದು ಪರಮ ಪದವಿಯನ್ನು ನಾವು ಹೊಂದಬೇಕಾಗ್ಯದ. ಹಾಗಾದ್ರೆ ಆ ವಿಷ್ಣುವಿನ ಒಂದು ಶ್ರೇಷ್ಠವಾದ ಪರಮ ಪದವಿ ಎನ್ನುವಂತಹದ್ದು ಯಾವುದು, ಅವನ ಸ್ವರೂಪ ಯಾವುದು ಅಂತ ಹೇಳಿ ಈ ರೀತಿಯಾಗಿ ಆಕಾಂಕ್ಷೆಯನ್ನ ಮಾಡಿಕೊಂಡು ತೇಭ್ಯ ಏವ ಪ್ರಕೃತೇಭ್ಯ ಇಂದ್ರಿಯಾದಿಭ್ಯ ಪರತ್ವೇನ, ತೇಭ್ಯ ಏವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರಕೃತವಾಗಿರತಕ್ಕಂತ ಆ ಇಂದ್ರಿಯಾದಿಗಳು ಅಂತೇನದಾವ್, ಆ ಇಂದ್ರಿಯಾದಿಗಳಿಗಿಂತಲೂ ಒಂದು ಶ್ರೇಷ್ಠವಾಗಿರತಕ್ಕಂಥದ್ದು. ತೇಭ್ಯ ಏವ ಅಂದ್ರೆ ಆ ಇಂದ್ರಿಯಾದಿಗಳಿಗಿಂತಲೂ ಪ್ರಕೃತೇಭ್ಯ ಅಂದ್ರೆ ಏನು, ಪ್ರಕೃತವಾಗಿರುವಂತ ತೇಭ್ಯ ಏವ ಇಂದ್ರಿಯಾದಿಭ್ಯ, ಆ ಇಂದ್ರಿಯಾದಿಗಳಿಗಿಂತಲೂ ಪರತ್ವೇನ ಅಂತಂದ್ರೇನು, ಶ್ರೇಷ್ಠವಾಗಿರ್ತಕ್ಕಂಥದ್ದು, ಹೆಚ್ಚಿಂದು ಅಂತ. ಇಂದ್ರಿಯಾದಿಗಳಿಗಿಂತಲೂ ಹೆಚ್ಚಿಂದು ಪರಮಾತ್ಮಾನಂ ಅಧ್ವನಃ ಪಾರಂ ವಿಷ್ಣು ಪರಮಂ ಪದಂ ದರ್ಶಯತಿ. ಆ ಪರಮಾತ್ಮನ ಒಂದು ಅಧ್ವನ ಅಂದ್ರೇನು, ಆ ಮಾರ್ಗದ ತೀರ ಅಂತ, ದಾರಿಯ ಒಂದು ತೀರ ಯಾವುದು, ಪರಮಾತ್ಮನ ಸ್ವರೂಪ ಅಂತ. ಅದು ವಿಷ್ಣು ಪರಮಂ ಪದಂ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮನೇ ಇಲ್ಲಿ ದಾರಿಯ ಕೊನೆಯಲ್ಲಿರ್ತಕ್ಕಂಥ ವಿಷ್ಣುವಿನ ಪರಮಪದ ಅಂತ. ಇಲ್ಲಿ ಪರಮಾತ್ಮನೇ ಏನಾಗಿದ್ದಾನ, ದಾರಿ ಅಂದ್ರೇನು, ಈ ಸಂಸಾರ ಅಂತ ತಿಳ್ಕೊಡ್ರಿ. ಇವಾಗ ಸಂಸಾರ ಅನ್ನುವಂತ ಮಾರ್ಗದಲ್ಲಿ ನಾವು ಗಮಿಸ್ತಾ ಇದ್ದೀವಿ. ಆ ಸಂಸಾರದ ಆಚೆ ದಡ ಅಂದ್ರೆ ಯಾವುದು, ಇಲ್ಲಿ ಪರಮಾತ್ಮ ಅಂತ. ಅದುವೇ ವಿಷ್ಣುವಿನ ಪರಮಪದ ಅಂತ ಕರೀತಾರೆ. ವಿಷ್ಣು ಅಂತಂದ್ರೆ ವ್ಯಾಪಕನಾಗಿರ್ತಕ್ಕಂಥನೇ ವಿಷ್ಣು ಅಂತ ಕರೀತಾರೆ. ಇಲ್ಲಿ ವಿಷ್ಣು ಅಂತಂದ್ರೆ ಇಲ್ಲಿ ವೈಕುಂಠದಾಗ ಇರ್ತಾನಲ್ಲ ಆ ವಿಷ್ಣು ಅಂತ ಅರ್ಥ ಅಲ್ರಿ. ಇಲ್ಲಿ ಅದು ಸಗುಣ ಆಗ್ತೈತೆ. ಅದು ವೈಕುಂಠದಲ್ಲಿ ಇರ್ತಕ್ಕಂಥ ವಿಷ್ಣು ಅವನು ಸಗುಣ ನಿರಾಕಾರ ಅಂತ ಹೇಳಿಕೊಳ್ತಾ ಇದ್ದಾನ ಅವನು. ಆದ್ರೆ ಇಲ್ಲಿ ವ್ಯಾಪಕನಾಗಿರ್ತಕ್ಕಂಥವನಿಗೆ ವಿಷ್ಣು ಅಂತ ಕರೀತಾರ.
ವ್ಯಾಪಕನಾಗಿರ್ತಕ್ಕಂಥದ್ದು ಯಾವುದು? ಪರಮಾತ್ಮ, ಪರಬ್ರಹ್ಮ. ಆ ಪರಬ್ರಹ್ಮವನ್ನೇ ವಿಷ್ಣು ಅಂತ ಕರೆದಾರ ಇಲ್ಲಿ. ಅಂಥ ಒಂದು ಅವನ ಸ್ವರೂಪ ಅನ್ನುವಂತಹದ್ದು, ಸಂಸಾರದ ಆಚೆ ದಡ ಅನ್ನುವಂತಹದ್ದು ಏನದಲ್ಲ, ಆ ವಿಷ್ಣುವಿನ ಸ್ವರೂಪ ಅನ್ನುವಂತಹದ್ದು ಏನದಲ್ಲ, ಅದು ಈ ಇಂದ್ರಿಯಾದಿಗಳಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಇಲ್ಲಿ ನಮಗ ಏನ್ ಹೇಳ್ಕೊಂಡು ಬಂತು ಅಂತಂದ್ರೆ, ಇಂದ್ರಿಯೇಭ್ಯ ಪರಾಹರ್ತ ಅರ್ಥೇಭ್ಯಶ್ಚ ಪರಮ್ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತ ಅದೋ ಕಠೋಪನಿಷತ್ನಲ್ಲಿ ಮುಂದುವರೆದು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಇಂದ್ರಿಯೇಭ್ಯ ಪರಾಹರ್ತ, ಈ ಇಂದ್ರಿಯಗಳಂತ ಏನದಾವಲ್ಲ ಇವುಗಳಿಗಿಂತಲೂ ಅಧಿಕ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಧಿಕವಾದದ್ದು ವಿಷಯಗಳು ಅಂತ ಅರ್ಥ. ಅಂದ್ರೆ ವಿಷಯಗಳು ಅಂತ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನದಾವಲ್ರಿ, ಈ ವಿಷಯಗಳು ಇಂದ್ರಿಯಗಳಿಗಿಂತಲೂ ಅಧಿಕ ಅಂತ ಹೇಳ್ತಾರ ಅವರು. ಇಂದ್ರಿಯೇಭ್ಯ, ಇಂದ್ರಿಯಾದಿಗಳಿಗಿಂತಲೂ ಅಂತ. ಪರ ಅಂದ್ರೆ ಅಧಿಕ, ಶ್ರೇಷ್ಠ ಅಂತ. ಯಾವುದು? ಅರ್ಥಾಹ, ಅರ್ಥ ಅಂದ್ರೆ ವಿಷಯಗಳು ಅಂತ. ಅರ್ಥೇಭ್ಯಶ್ಚ ಪರಮ್ಮನಃ, ಆ ವಿಷಯಗಳಿಗಿಂತಲೂ ಇನ್ನೂ ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮ್ಮ ಮನಸ್ಸು. ಇಂದ್ರಿಯಗಳಿಗಿಂತಲೂ ವಿಷಯಗಳು ಅಧಿಕ, ವಿಷಯಗಳಿಗಿಂತಲೂ ಮನಸ್ಸು ಅಧಿಕ. ಆ ಮನಸ್ಸಿಗಿಂತಲೂ ಮನಸ್ಸಸ್ತು ಪರಾಬುದ್ಧಿ, ಮನಸ್ಸಿಗಿಂತಲೂ ಬುದ್ಧಿ ಎನ್ನುವಂತಹದ್ದು ಇನ್ನೂ ಅಧಿಕವಾಗಿರ್ತಕ್ಕಂಥದ್ದು. ಬುದ್ಧೇರಾತ್ಮ ಮಹಾನ್ ಪರಃ, ಆ ಬುದ್ಧಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಲ್ಲಿ ಮಹತ್ತತ್ವ ಅಂತ. ಆ ಬುದ್ಧಿಗಿಂತಲೂ ಮಹತ್ತತ್ವ ಅನ್ನುವಂಥದ್ದು ಅಧಿಕ ಅದ. ಮಹತಃ ಪರಮವ್ಯಕ್ತಂ, ಆ ಮಹತ್ತತ್ವಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿ ಅಂದ್ರೆ ವ್ಯಾಪಕ. ಆ ಮುಂದ್ ಹೋದಂಗೆಲ್ಲ ಅವು ಅತ್ಯಂತ ಸೂಕ್ಷ್ಮ ಆಗ್ತಾವು. ಯಾಕೆ? ಇಂದ್ರಿಯ ವಿಷಯಗಳು ಸ್ಥೂಲದಾವು. ಇವು ಇಂದ್ರಿಯಗಳಾಗ್ಲಿ ವಿಷಯಗಳಾಗ್ಲಿ ಇವೆಲ್ಲ ಸ್ಥೂಲದಾವು. ಮುಂದೆ ನಾವು ಮನಸ್ಸು ಬುದ್ಧಿಗೆ ಹೋದಂಗ ಸೂಕ್ಷ್ಮ ಮತ್ತು ವ್ಯಾಪಕ ಹಾಕೊಂತ ಹೋಗ್ತಾವ. ಒಂದಕ್ಕಿಂತ ಒಂದು 100 ಪಟ್ಟು ಅಧಿಕ ಸೂಕ್ಷ್ಮ ಆಗ್ಬಿಡ್ತಾವ, ವ್ಯಾಪಕ ಆಗ್ಬಿಡ್ತಾವ. ಅದಕ್ಕೆ ಇಲ್ಲಿ ಮಹತ್ತತ್ವಕ್ಕಿಂತಲೂ ಇಲ್ಲಿ ಅವ್ಯಕ್ತ ತತ್ವ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅಂತ, ಅಧಿಕ ಅಂತ ಹೇಳಿಸ್ಕೊಳ್ತದೆ. ಅವ್ಯಕ್ತಾತ್ ಪುರುಷ ಪರಃ, ಆ ಅವ್ಯಕ್ತಕ್ಕಿಂತಲೂ ಇನ್ನೂ ಅಧಿಕ ಯಾರು ಅಂತಂದ್ರೆ ಪುರುಷ. ಪುರುಷ ಅಂತಂದ್ರೆ ಇಲ್ಲಿ ಯಾವ? ಪರಮಾತ್ಮನೇ ಅಂತವನು. ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ. ಆ ಪುರುಷನಿಗಿಂತಲೂ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದೇನು ಅಂತ ಕೇಳ್ತಾರೆ. ಪುರುಷನಿಗಿಂತಲೂ ಯಾವುದು ಹೆಚ್ಚಿಂದು ಇಲ್ಲವೇ ಇಲ್ಲ ಅಂತ. ಅವನೇ ಕೊನೆ, ಲಾಸ್ಟ್. ಅವನನ್ನು ಅರ್ಥ ಬಿಟ್ರೆ ಮುಗಿದು ಹೋತು. ಅವನಕ್ಕಿಂತಲೂ ಮಿಗಿಲಾದ ಮತ್ತೊಂದು ಗತಿ ಎನ್ನುವಂತಹದ್ದಿಲ್ಲ. ಅವನೇ ಪರಮಗತಿ ಅಂತ. ಇವಾಗ ಪುರುಷ ಅಂತ ಏನು ಕರಿತಾ ಇದ್ದಾರಲ್ಲ, ಪುರುಷ ಅಂದ್ರೆ ಇಲ್ಲಿ ಪರಮಾತ್ಮ ಅಂತಾನೆ ಅರ್ಥ. ಇಲ್ಲಿ ಆ ಪರಮಾತ್ಮನಿಗಿಂತಲೂ ಬೇರೆ ಮತ್ತೊಂದಿಲ್ಲ. ಅದಕ್ಕೆ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ರಿ, ನನಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅಧಿಕವಾಗಿರುವಂತ ವಸ್ತು ಮತ್ತೊಂದಿಲ್ಲ ಅಂತ ಹೇಳಿದ್ರು. ಪರಮಾತ್ಮಕ್ಕಿಂತ ಹೆಚ್ಚಿನ ಮತ್ತೊಂದು ಯಾವ್ದಾರ ಐತನ್ರಿ? ಇನ್ನೊಂದು ಇಲ್ಲವೇ ಇಲ್ಲ ಅಂತ. ಅದಕ್ಕ ಹಿಂಗ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ, ಇಲ್ಲಿ ಇಂದ್ರಿಯಗಳನ್ನೇ ಮೊದಲುಗೊಂಡು ಪುರುಷನ ಪರ್ಯಂತರವಾಗಿ ಒಂದಕ್ಕಿಂತಲೂ ಒಂದು ಉತ್ಕೃಷ್ಟದಾವ, ಒಂದು ಹೆಚ್ಚಿಗೆ ಅದಾವಂತ. ಇಂದ್ರಿಯಗಳಿಗಿಂತಲೂ ವಿಷಯಗಳು ಹೆಚ್ಚಿನದಾವು, ಅಧಿಕ ಅದಾವು. ವಿಷಯಗಳಿಗಿಂತಲೂ ಮನಸ್ಸು, ಮನಸ್ಸಿಗಿಂತಲೂ ಬುದ್ಧಿ, ಬುದ್ಧಿಗಿಂತಲೂ ಮಹತ್ತತ್ವ, ಅದಕ್ಕಿಂತಲೂ ಅವ್ಯಕ್ತ, ಅವ್ಯಕ್ತಕ್ಕಿಂತಲೂ ಪುರುಷ. ಲಾಸ್ಟ್ ಕೊನೆಯದು ಯಾವ್ದಂದ್ರೆ ಪುರುಷ ಅಂತ. ಆ ಪುರುಷನಿಗಿಂತಲೂ ಮತ್ತೊಂದು ಯಾವುದು ಹೆಚ್ಚಿಂದ ಇಲ್ಲೇ ಇಲ್ಲ ಅಂತ. ಇಲ್ಲಿ ಪುರುಷನೇ ಹೆಚ್ಚಿನವನು ಅಂತ ಹೇಳಿಸ್ಕೊಳ್ತದೆ. ಸಾ ಕಾಷ್ಟ ಸಾ ಪರಾಗತಿ. ಸಾ ಕಾಷ್ಟ ಅಂದ್ರೆ ಅದೇ ಕೊನೆ ಅಂತ. ಪುರುಷನಿಗಿಂತಲೂ ಮತ್ತೊಂದು ಕೊನೆ, ಮತ್ತೊಂದು ಯಾವುದು ಇಲ್ಲ. ಸಾ ಪರಾಗತಿ. ಪರಾಗತಿ ಅಂದ್ರೆ ಶ್ರೇಷ್ಠವಾದ ಗತಿ. ಅದು ಹೊಂದಿದ ಮೇಲೆ ಇನ್ನೊಂದನ್ನು ಹೊಂದಬೇಕು ಅನ್ನುವಂಥದ್ದು ಏನು ಉಳಿಯುವುದಿಲ್ಲ ಅಂತ. ಇತಿ ತತ್ರ ಯ ಏಷ ಇಂದ್ರಿಯಾದಯಃ
ಪೂರ್ವಸ್ಯಾಂ ರಥರೂಪಕಲ್ಪನಾಯಾಂ ಅಶ್ವಾದಿಭಾವೇನ ಪ್ರಕೃತಾಃ ತ ಏವ ಇಹ ಪರಿಗೃಹ್ಯಂತೆ. ಅದಕ್ಕೆ ಇಲ್ಲಿ ಹೇಳಿದ್ರು, ಇಲ್ಲಿ ಬಂದಿರತಕ್ಕಂಥ ಯಾವ ಇಂದ್ರಿಯಾದಿಗಳು ಅಂತೇನದಾವಲ್ರಿ, ಇಲ್ಲಿ ಇಂದ್ರಿಯಾದಿಗಳನ್ನ ಇಲ್ಲಿ ಒಂದು ರಥರೂಪಕ ಒಂದು ಕಲ್ಪನೆಯನ್ನ ಮಾಡಿ ಹೇಳಿದ್ರು ಅವರು. ಇಲ್ಲಿ ಯಾವುದು ಒಂದು ರಥ, ಕುದುರೆ, ಸಾರಥಿ, ರಸ್ತೆ ಇವೆಲ್ಲ ಹಿಂದೆ ಮಂತ್ರದಲ್ಲಿ ಹೇಳ್ಕೊಂಬಂದ್ರಲ್ರಿ. ಆ ಇಂದ್ರಿಯಾದಿಗಳನ್ನೇ ಒಂದು ಇಲ್ಲಿ ಹಿಂದಿನ ಒಂದು ರಥರೂಪಕ ಒಂದು ಕಲ್ಪನೆಯೊಳಗ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅದಕ್ಕಂತಾರವರು ಇಂದ್ರಿಯಾದಯ ಪೂರ್ವಶ್ಯಾಮ್, ಅಂದ್ರೆ ಪೂರ್ವದಲ್ಲಿ ಇಂದ್ರಿಯ ಮೊದಲಾದವುಗಳನ್ನ ರಥರೂಪ ಕಲ್ಪನಾಯಾಮ್, ಅಲ್ಲಿ ರಥದ ಒಂದು ರೂಪಕವನ್ನ ಕೊಟ್ಟು ರಥದ ಒಂದು ಆ ರಥರೂಪಕದ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಅಶ್ವಾದಿಭಾವೇನ ಪ್ರಕೃತಾಹ. ಹಾಗಾದ್ರೆ ಇಲ್ಲಿ ಕುದುರೆಗಳು ಯಾವುವು ಅಂತಂದ್ರೆ ಇಂದ್ರಿಯಾದಿಗಳು ಅಂತ. ಇಂದ್ರಿಯಾದಿಗಳನ್ನ ಕುದುರೆಗಳು ಅಂತ ಹೇಳ್ಕೊಂಡು ಬಂದ್ರಲ್ಲಿ ಶ್ರುತಿಯೊಳಗ. ಕುದುರೆ ಮುಂತಾದವು ಏನಾಗಿದ್ದಾವೆ, ಆ ಪ್ರಕೃತವಾಗಿರ್ತಕ್ಕಂತ ಯಾವ ಕುದುರೆಗಳು ಅಂತ ಹೇಳಿ ಅವುಗಳನ್ನೇ ಇಲ್ಲಿಯೂ ಕೂಡ ನಾವು ಇಲ್ಲಿ ಗ್ರಹಿಸ್ಬೇಕು ಅದನ್ನ. ಅದಕ್ಕಂತಾರ ಅವರು ಇಹ ಪರಿಗೃಹ್ಯಂತೆ ಪ್ರಕೃತ ಹಾನ ಅಪ್ರಕೃತ ಕ್ರಿಯಾ ಪರಿಹಾರಾಯ. ಪ್ರಕೃತ ಹಾನ ಅಪ್ರಕೃತ ಕ್ರಿಯಾ ಪರಿಹಾರಾಯ. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಈ ಶರೀರಾದಿಗಳನ್ನ ರಥರೂಪ ಕಲ್ಪನೆಯನ್ನ ಕೊಟ್ಟು ಇಲ್ಲಿ ನಮಗ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ರಥ, ಸಾರಥಿ, ರಥಿಕ ಏನ್ ಹೇಳಿದಾರಲ್ಲ, ಅವುಗಳನ್ನ ನಮ್ಮ ಶರೀರಕ್ಕೆ ಒಂದು ಹೋಲಿಸ್ತಾರ. ರಥದ ಒಂದು ರೂಪಕ ಕೊಟ್ರಲ್ಲಿ, ಹಂಗ ನಮ್ಮ ಶರೀರದೊಳಗ ಈ ದೇಹ ಅನ್ನುವಂತದ್ದೇ ಒಂದು ರಥ, ಆತ್ಮನೇ ಇಲ್ಲಿ ರಥಿಕ, ಮನಸ್ಸನ್ನುವಂತಹದ್ದೇ ಇಲ್ಲಿ ಬುದ್ಧಿ ಅನ್ನುವಂಥವನೇ ಸಾರಥಿ, ಇಂದ್ರಿಯ ಅನ್ನುವಂಥವುಗಳ ಇಲ್ಲಿ ಕುದುರೆಗಳು, ಮನಸ್ಸನ್ನುವಂತಹದ್ದೇ ಲಗಾಮ ಅಂತ ಹೇಳಿ ಇದು ಪ್ರಕೃತವಾಗಿರ್ತಕ್ಕಂಥದ್ದು. ನಾವು ಇದನ್ನು ಬಿಟ್ಟು ಇಲ್ಲಿ ಮಹತ್ತತ್ವ, ಅವ್ಯಕ್ತ, ಪುರುಷ ಅಂತ ಹೇಳಿ ಇಲ್ಲಿ ಪ್ರಧಾನವನ್ನೇ ಹೇಳಿದ್ದಾರೆ ಅಂತ ಇಟ್ಕೊಳಕ್ ಆಗ್ತೈತೇನೆ ಇಲ್ಲಿ. ಅದಕ್ಕೆ ಪ್ರಕೃತವಾಗಿರ್ತಕ್ಕಂಥದ್ದನ್ನ ನಾವು ಬಿಡೋದು, ಅಪ್ರಕೃತವಾದದ್ದನ್ನ ಗ್ರಹಣ ಮಾಡುದು. ಅಪ್ರಕೃತ ಅಂದ್ರೆ ಯಾವುದು, ಇಲ್ಲಿ ಸಾಂಖ್ಯರು ಹೇಳ್ತಕ್ಕಂತ ಮಹತ್ತತ್ವ, ಆಮೇಲೆ ಅವ್ಯಕ್ತ ತತ್ವ, ಪುರುಷ ಅಂತ ಏನ್ ಹೇಳಿದಾರಲ್ಲ ಅವರು, ಅದನ್ನ ಗ್ರಹಣ ಮಾಡೋದಂತ ಅದು ಅಪ್ರಕೃತ. ನಮ್ಗೆ ಅದು ಪ್ರಕೃತ ಅಲ್ಲ. ಇಲ್ಲಿ ಪ್ರಕರಣ ಅದು ಬಂದಿಲ್ಲ. ಇಲ್ಲಿ ಸಾಂಖ್ಯ ಸಿದ್ಧಾಂತವನ್ನು ಹೇಳ್ಬೇಕಂತ ಇಲ್ಲಿ ಸುಟ್ಟಿ ಹೊರಟಿಲ್ಲ. ಇಲ್ಲಿ ರಥದ ಒಂದು ರೂಪಕ ಕಲ್ಪನೆಯನ್ನ ಕೊಟ್ಟು ಪರಮಾತ್ಮನ ಜ್ಞಾನ ಮಾಡಿಕೊಡ್ಬೇಕು ಅಂತೇಳಿ ಶ್ರುತಿ ಹೊರಟೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಆ ಪ್ರಕೃತ ಹಾನ ಅಪ್ರಕೃತ ಕ್ರಿಯಾ ಪರಿಹಾರಾಯ. ಇಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದನ್ನ ಬಿಟ್ಟು ಅಪ್ರಕೃತವಾಗಿರ್ತಕ್ಕಂಥದ್ದನ್ನ ಆ ಗ್ರಹಿಸುವಿಕೆ ಅನ್ನುವಂತಹದ್ದು ಏನೈತಲ್ಲ ಅದನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಅಂತ ಹೇಳ್ತಾ ಇದ್ದಾರೆ. ಆ ದೋಷವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಅದನ್ನ ಗ್ರಹಣ ಮಾಡಿದ್ದಾರೆ ಅಂತ. ಯಾಕಂದ್ರೆ ಪೂರ್ವ ಪಕ್ಷದಲ್ಲಿ ಅವ ಪ್ರಕೃತವಾಗಿರ್ತಕ್ಕಂಥ ಇಂದ್ರಿಯಾದಿಗಳನ್ನು ಬಿಡ್ತಾನ. ನಾವು ಬಿಟ್ಟು ಏನ್ ಮಾಡ್ತಾನ, ಅಪ್ರಕೃತವಾಗಿರ್ತಕ್ಕಂಥ ಮಹತ್ ಅವ್ಯಕ್ತ ಪುರುಷರನ್ನ ಅವನು ಹೇಳಲಿಕ್ಕೆ ಆರಂಭ ಮಾಡಿದಾನ. ಮತ್ತ ಅದನ್ನ ನಾವು ಒಪ್ಪೋಳಿಕ್ ಆಕೈತಿ ಏನು ಅಂತಂದ್ರೆ ಇಲ್ಲ, ಅದನ್ನ ನಾವು ಬಿಡಬೇಕಾಕೈತಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಪ್ರಕೃತವಾಗಿರ್ತಕ್ಕಂಥ ರಥದ ರೂಪ ಕಲ್ಪನೆಯೊಳಗ ಇಲ್ಲಿ ನಮ್ಮ ಶರೀರವನ್ನೇ ಅವ್ಯಕ್ತ ಅಂತ ತಿಳ್ಕೊಳ್ಬೇಕು ಅಂತ. ನಮ್ಮ ಶರೀರ ಅನ್ನುವಂತಹದ್ದು ಏನದಲ್ಲ ಅದೇ ಅವ್ಯಕ್ತ ಅಂತ ಅದ್ರ ಮುಂದೆ ಇನ್ನು ಭಾಷೆದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅವರು. ತತ್ರ ಇಂದ್ರಿಯ ಮನೋಬುದ್ಧ್ಯಾದಯಸ್ತಾವತ್ ಪೂರ್ವತ್ರ ಇಹ ಚ ಸಮಾನ ಶಬ್ದ ಏವ. ಇಲ್ಲಿ ಪ್ರಕೃತದೊಳಗ ಮೊದಲನೇದಾಗಿ ಏನ್ ಹೇಳಿದ್ರು ಅಂತಂದ್ರೆ, ಇವುಗಳಲ್ಲಿ ಮೊದಲ ಇಂದ್ರಿಯಗಳು. ಇಲ್ಲಿ ರಥ ಇಂದ್ರಿಯಗಳು ಅಂತಂದ್ರೆ ನಮ್ಮ ದಶೇಂದ್ರಿಯಗಳಂತ ಏನದಾವಲ್ರಿ ಇಲ್ಲಿ, ಆ ದಶೇಂದ್ರಿಯಗಳೇ ಏನಾಗಿದಾವೆ ಅಂತಂದ್ರೆ ಇಲ್ಲಿ ಕುದುರೆಗಳ ಸಾಲಿನೊಳಗೆ ಅದಾವಂತ, ಕುದುರೆಗಳನ್ನು ತಿಳ್ಕೊಬೇಕಿಲ್ಲಿ. ತತ್ರ ಇಂದ್ರಿಯ ಮನೋಬುದ್ಧಯಸ್ತಾವತ್ ಪೂರ್ವತ್ರ ಅಂದ್ರೆ ಮೊದಲನೇದಾಗಿ ಇಲ್ಲಿ ಪೂರ್ವದಲ್ಲಿ ಹೇಳಿದಂತೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಂತ ತಾವತ್ ಸಮಾನ ಶಬ್ದ ಏವ ಅಂದ್ರೆ ಇವು ಅವು ಹಿಂದೆ ಹೇಳಿದಂತೆ ಅಂತ.
ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಹಿಂದೆ ಇಲ್ಲಿಯೂ ಕೂಡ ಅದೇ ರೀತಿ ಹೆಸರದಾವಂತ ಇಲ್ಲಿ. ಅಲ್ಲಿ ಯಾವ ರೀತಿಯಾಗಿ ಕುದುರೆಗಳು, ಆಮೇಲೆ ಲಗಾಮ, ಅಲ್ಲಿ ಹಿಂದೆ ಹೇಳ್ಕೊಂಬಂದ್ರಲ್ರಿ, ಕುದುರೆಗಳಾದ್ಮೇಲೆ ಮತ್ತೆ ಲಗಾಮ್ ಬೇಕಾ, ಅದಕ್ಕೆ ಬುದ್ಧಿ ಅನ್ನುವಂತ ಸಾರಥಿ ಬೇಕಲ್ರಿ. ಅಲ್ಲಿ ಹೆಂಗ ರಥದ ಕಲ್ಪನೆಯೊಳಗ ಅವೆಲ್ಲ ಹೇಗ್ ಬೇಕಾಗ್ತಾ ಇದ್ದಾವೋ ಅದೇ ಹೆಸರು ಇಲ್ಲದಾವು ಅಂತ ಇಲ್ಲಿ. ಅಂದ್ರೆ ಅವೇ ಇಲ್ಲಿ ಇಂದ್ರಿಯಗಳೇ ಇಲ್ಲಿ ಕುದುರೆಗಳು, ಮನಸ್ಸನ್ನುವಂತಹದ್ದೇ ಲಗಾಮ, ಬುದ್ಧಿ ಅನ್ನುವಂತ ಒಂದು ಸಾರಥಿ ಅಂತ ಅದೇ ಹೆಸರುಗಳಿಂದ ಇಲ್ಲಿ ಕರೆಸಿಕೊಳ್ತದಂತ. ಅದಕ್ಕ ಇಲ್ಲಿ ಅರ್ಥಗಳನ್ನುವಂತ ವಿಷಯಗಳು, ಇಂದ್ರಿಯಗಳನ್ನುವಂತ ಕುದುರೆಗಳಿಗೆ ಗೋಚರ ಅಂತೇಳಿ ಹಿಂದೆ ಹೇಳಿದಾರ. ಅದನ್ನ ಹಿಂದಿನ ಇದ್ರೊಳಗ ಮಂತ್ರ ಭಾಗದೊಳಗ ಶ್ರುತಿ ಅನ್ನುವಂತಹದ್ದು ನಮಗಿಲ್ಲಿ ಹೇಳ್ಕೊಂಡು ಬಂದದ ಅಂತ. ಅರ್ಥ ಯೇ ಶಬ್ದಾದಯೋ ವಿಷಯಾ ಇಂದ್ರಿಯ ಹಯಗೋಚರತ್ವೇನ ನಿರ್ದಿಷ್ಟಾ. ಇಲ್ಲಿ ಇಂದ್ರಿಯಗಳನ್ನ, ಹಯ ಅಂದ್ರೆ ಏನು, ಕುದುರೆಗಳಂತ ಅಂದ್ರೆ ಇಂದ್ರಿಯಗಳೇ ವಿಷಯಗಳನ್ನ ಮತ್ತೆ ಗ್ರಹಿಸ್ತಾ ಇದ್ದಾವಲ್ಲ ಇಲ್ಲಿ. ಇಂದ್ರಿಯ ಗೋಚರ ಯಾವುದು, ವಿಷಯಗಳು ಅಂತ. ಶಬ್ದಾದಿ ವಿಷಯಗಳಂತ ಏನದಾವು, ಅರ್ಥ ಅಂದ್ರೆ ಇಲ್ಲಿ ಅರ್ಥ ಅಂದ್ರೆ ಇಲ್ಲಿ ವಿಷಯಗಳು ಯಾವಂತಂದ್ರೆ ಶಬ್ದ ಸ್ಪರ್ಶಾದಿ ವಿಷಯಗಳು ಅಂತ. ಶಬ್ದಾದಯೋಹೋ ವಿಷಯಾಹ ಇಂದ್ರಿಯ ಹಯಗೋಚರತ್ವೇನ. ಇಂದ್ರಿಯ ಅಂತ ಇಂದ್ರಿಯ ಅನ್ನುವಂತ ಯಾವ ಕುದುರೆಯನ್ನ ಇಟ್ಟುಕೊಂಡು, ಮತ್ತದಕ್ಕ ಒಂದು ಕುದುರೆಗಳು ಮುಂದೆ ಮಾರ್ಗವನ್ನು ನೋಡ್ಕೊಂಡು ಹೋಗ್ತಾವಲ್ಲ, ಪ್ರಯಾಣ ಮಾಡ್ತಾ ಇದಾವಲ್ರಿ ಇಲ್ಲಿ. ಹಾಗೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥವುಗಳು ಯಾವುವು ಅಂತಂದ್ರೆ ಶಬ್ದಾದಿ ವಿಷಯಗಳು ಅಂತ ಅರ್ಥ. ಅದನ್ನ ಹಿಂದ್ ಮಂತ್ರದಲ್ಲಿ ನಿರ್ದಿಷ್ಟಾಹ ಅಂತಂದ್ರೆ ಅದನ್ನ ಉಪದೇಶ ಮಾಡ್ಕೊಂಡು ಬಂದಾರ. ತೇಷಾಂ ಚ ಇಂದ್ರಿಯೇಭ್ಯ ಪರತ್ವಂ. ಆ ಇಂದ್ರಿಯಾದಿಗಳಿಗಿಂತಲೂ ಪರತ್ವ ಅಂದ್ರೆ ಶ್ರೇಷ್ಠವಾಗಿರತಕ್ಕಂತಹದ್ದು ಅಂತ. ಇಲ್ಲಿ ತೇಷಾಂಚ ಇಂದ್ರಿಯೇಭ್ಯ, ಆ ಇಂದ್ರಿಯಾದಿಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು, ಶಬ್ದಾದಿ ವಿಷಯಗಳು ಅಂತ. ಈ ಶಬ್ದಾದಿ ವಿಷಯಗಳು ಅಂತ ಏನದಾವಲ್ಲ, ಇವು ಆ ಇಂದ್ರಿಯಗಳಿಗಿಂತಲೂ ಶ್ರೇಷ್ಠ, ಅಧಿಕ ಅಂತ ಹೇಳಿಸ್ಕೊಳ್ತಾ ಇದ್ದಾವ. ಅವು ಹೆಚ್ಚಿನವು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ ಅಂತ. ಯಾಕಂದ್ರೆ ಇಂದ್ರಿಯಗಳ ಮೂಲಕವಾಗಿ ನಾವು ವಿಷಯಗಳನ್ನ ಅರಿತಾ ಇದ್ದೀವಿ ಅಂತ. ಆದ್ದರಿಂದ ಯಾಕಂದ್ರೆ ನಾವು ನಮ್ಮ ಇದ್ರೊಳಗ ವಿಷಯಗಳು ಇಂದ್ರಿಯ ಗೋಚರದಾವಂತ ಇಲ್ಲಿ. ಯಾವ ರೀತಿಯಾಗಿ ಕುದುರೆಗಳಿಗೆ ಆ ಮಾರ್ಗ ಅನ್ನುವಂತಹದ್ದು ಗೋಚರ ಆಗ್ತದಲ್ರಿ, ಹಾಗೆ ಇಂದ್ರಿಯಗಳ ಕುದುರೆಗಳಿಗೆ ಶಬ್ದಾದಿ ವಿಷಯಗಳೇ ಇಲ್ಲಿ ಗೋಚರ ಅಂತ ಹೇಳಿ ಹಿಂಗ ನಮಗೆ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಆದ್ದರಿಂದ ಇಲ್ಲಿ ಇಂದ್ರಿಯಗಿಂತಲೂ ಹೆಚ್ಚಿಂದ ಯಾವ್ದಪ್ಪ ಅಂತಂದ್ರೆ ವಿಷಯಗಳು ಅಂತ ಹೇಳಿ ಹೀಗೆ ಹೇಳ್ಕೊಂಡು ಬಂದ್ರಿ ಇಲ್ಲಿ. ಆಮೇಲೆ ಹೇಳ್ತಾ ಇದ್ದಾರೆ, ಇಂದ್ರಿಯಾಣಾಂ ಗ್ರಹತ್ವಂ ವಿಷಯಾಣಾಂ ಅತಿಗ್ರಹತ್ವಂ ಇತಿ ಶ್ರುತಿ ಪ್ರಸಿದ್ಧೇ. ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು, ಇಂದ್ರಿಯಾದಿಗಳನ್ನ ಗ್ರಹತ್ವ, ಇಂದ್ರಿಯಾದಿಗಳು ಇಲ್ಲಿ ಗ್ರಹ ಅಂತ ಹೇಳಿ, ವಿಷಯಗಳು ಅತಿಗ್ರಹ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದ್ದು. ಆದ್ದರಿಂದ ಇಲ್ಲಿ ವಿಷಯಗಳಿಗಿಂತಲೂ ಇನ್ನ ಮನಸ್ಸು ಹೆಚ್ಚಿಂದು ಅಂತ ಮುಂದೆ ಹೇಳ್ತಾ ಇದ್ದಾರೆ. ಇವಾಗ ಈಗ ಇಂದ್ರಿಯಗಳಿಗಿಂತಲೂ ವಿಷಯಗಳು ಹೆಚ್ಚಿಂದು ಅಂತ ಹೇಳ್ಕೊಂಬಂದ್ರು. ಈಗ ಈ ಮನಸ್ಸಿಗಿಂತಲೂ ಯಾವುದು ವಿಷಯಗಳಿಗಿಂತಲೂ ಮನಸ್ಸು ಅಧಿಕ ಅನ್ನುವಂತ ಮಾತನ್ನ ಈ ಮುಂದಿನ ಮಂತ್ರ ಇದ್ರ ಭಾಷ್ಯ ಭಾಗದಲ್ಲೇ ಹೇಳ್ತಾರ. ವಿಷಯೇಭ್ಯ ಮನಸಃ ಪರತ್ವಂ. ಈ ವಿಷಯಗಳಂತಂದ್ರೆ ಯಾವುದು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇನ ವಿಷಯಗಳದಾವಲ್ರಿ, ಇವುಗಳಿಗಿಂತಲೂ ಮನಸ್ಸು ಶ್ರೇಷ್ಠ, ಅಧಿಕ. ಇದನ್ನ ಹೇಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ಮನೋಮೂಲತ್ವಾತ್ ವಿಷಯೇಂದ್ರಿಯ ವ್ಯವಹಾರಸ್ಯ. ಈಗ ನಾವು ವಿಷಯಗಳನ್ನ ಇದು 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 ಇಂಥದ್ದೇ ಶಬ್ದ, ಈಗ ಬಸ್ಸಿನ ಶಬ್ದ ಆಗಲಿ, ಕಾರಿನ ಶಬ್ದ ಆಗಲಿ, ಅಥವಾ ಏರೋಪ್ಲೇನ್ ಹೋಗುವಾಗ ಶಬ್ದ ಆಗಲಿ, ಅದನ್ನ ನಾವು ಗ್ರಹಿಸ್ತೀವಿ. ಅದ್ರ ಜ್ಞಾನ ನಮ್ಗೆ ಎದಕ್ ಆಗ್ತೈತಿ, ನಮ್ಮ ಮನಸ್ಸಿಗೆ ಆಗ್ತೈತಿಲ್ರಿ. ಇವಾಗ ನಮ್ಮ ಮನಸ್ಸು ಒಂದು ಶ್ರೋತ್ರದ ಮೂಲಕವಾಗಿ ಆ ಶಬ್ದವನ್ನ ಗ್ರಹಣ ಮಾಡ್ತದೆ. ಕಣ್ಣಿನ ಮೂಲಕವಾಗಿ ರೂಪವನ್ನು ನೋಡ್ತೀವಿ.
ಈ ಕಣ್ಣಿನಿಂದ ಒಂದು ಮರ ನೋಡ್ತೇವಿ ಅಥವಾ ಒಂದು ಪ್ರಾಣಿಯನ್ನು ನೋಡ್ತೇವಿ. ಈಗ ಒಂದು ಹಸು ಕಟ್ಟಿದಂತ ತಿಳ್ಕೊಳ್ರಿ, ಇದು ಆಕಳ ಅಂತೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಹೆಂಗ್ ನಾವು ತಿಳ್ಕೊಳ್ತೇವಿ? ನಮ್ಮ ಮನಸ್ಸು ನೇತ್ರ ಮೂಲಕವಾಗಿ ಆ ಆಕಳನ್ನ ಗ್ರಹಣ ಮಾಡ್ತದೆ. ಓ, ಇದು ಆಕಳು ಅನ್ನುವಂತ ಜ್ಞಾನ ಆಗೋದು ಎದಕ್ಕರೆ? ಮನಸ್ಸಿನಿಂದಲೇ. ಈಗ ಬರೇ ನೇತ್ರ ಹಸು ಇದ್ರೆ ನಮಗೆ ಜ್ಞಾನ ಆಗಂಗಿಲ್ಲ. ಆಕಳದ ನಮ್ ಕಣ್ಣದಾವು, ಅದ್ರೊಳಗೆ ಮನಸ್ಸಿರ್ಲಿಲ್ಲ ಅಂತಂದ್ರೆ ಅದ್ರ ಜ್ಞಾನ ಮಾಡ್ಕೊಳಿಕ್ ಆಗೋದಿಲ್ಲ. ಅದಕ್ಕೆ ಮನಸ್ಸಿನ ಮೂಲಕವಾಗಿ ಎಲ್ಲ ವ್ಯವಹಾರಗಳು ಅಂತ. ಎಲ್ಲದಕ್ಕೂ ಇದು ಇಂಥದ್ದೇ ವಿಷಯ ಅಂತ ಹೇಳಿ ವಿಷಯಗಳ ಜ್ಞಾನ ಮಾಡ್ಕೊಳ್ಳೋದು ಯಾವುದು? ಮನಸ್ಸಂತ. ಇಂದ್ರಿಯ ಮೂಲಕವಾಗಿ ಮನಸ್ಸೇ ಏನ್ ಮಾಡ್ತದ? ಎಲ್ಲಾ ವ್ಯವಹಾರವನ್ನ ಮಾಡ್ತದ ಅಂತ. ಅದಕ್ಕೇನಂದ್ರು ಅಂತಂದ್ರೆ ಇಲ್ಲಿ ಮನೋಮೂಲತ್ವಾತ್ ವಿಷಯೇಂದ್ರಿಯ ವ್ಯವಹಾರಸ್ಯ. ವಿಷಯಗಳು ಮತ್ತು ಇಂದ್ರಿಯಗಳು ತಮ್ಮ ವ್ಯವಹಾರ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮನಸ್ಸಿನ ಮೂಲಕವಾಗಿಯೇ ನಡೀತಾವು ಅಂತ. ಆದ್ರಿಂದ ಇಲ್ಲಿ ವಿಷಯಗಳಿಗಿಂತಲೂ ಮನಸ್ಸು ಅಧಿಕ ಅಂತ ಹೇಳ್ತಾರೆ, ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಮನಸ್ಸನ್ನುವಂತಹದ್ದು ಇಲ್ಲಿ, ಯಾಕಂದ್ರೆ ಮನಸ್ಸೇ ಅದಕ್ಕೆ ಇಂದ್ರಿಯಾಣ. ಇಂದ್ರಿಯ ಒಡೆ ಯಾವುದು ಅಂತಂದ್ರೆ ಇಲ್ಲಿ ಮನಸ್ಸು ಅಂತ. ವಿಷಯಾಣ ಆಯ್ತ್ರೆ. ಮನಸ್ಸಸ್ತು ಪರಾ ಬುದ್ಧಿ. ಇಲ್ಲಿ ಮನಸ್ಸಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದಕ್ಕೆ ಹೇಳಿದ್ರು ಬುದ್ಧಿ ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸು ಅಂತಂದ್ರೆ ಸಂಕಲ್ಪ ಮಾಡುವಂತಹದ್ದು, ಇದು ಮನಸ್ಸು ಅಂತ ಹೇಳಿಸ್ಕೊಳ್ತದೆ. ಆದ್ರೆ ಬುದ್ಧಿ ಅನ್ನುವಂತಹದ್ದು ಇದು ನಿಶ್ಚಯ ಮಾಡ್ತಕ್ಕಂತಹದ್ದು. ಯಾಕಂದ್ರೆ ಇಲ್ಲಿ ನಾವು ಸಂಸಾರದೊಳಗ ಮನಸ್ಸಿನಿಂದ ಏನೋ ವಿಷಯಗಳನ್ನ ನಾವು ಅರಿತಾ ಇದ್ದೀವಿ. ಆ ಮನಸ್ಸಿಗಿಂತಲೂ ಈ ಬುದ್ಧಿ ಅನ್ನುವಂತಹದ್ದೇನದ ಅಂತ ಇದು ಹೆಚ್ಚಿಂದಂತ ತಿಳಿಸ್ಕೊಳ್ತದೆ. ಯಾಕಂತಂದ್ರೆ ಈ ಸಂಸಾರದಲ್ಲಿರ್ತಕ್ಕಂತ ಭೋಗ ಸಮೂಹಗಳದಾವಲ್ರಿ, ಅದಕ್ಕಂತಾರ ಅವರು ಬುದ್ಧಿಂ ಹಿ ಆರುಹ್ಯ ಭೋಗಜಾತಂ ಭೋಕ್ತಾರಂ ಉಪಸರ್ಪತಿ ಅಂತ. ಈ ನಮ್ಮ ಬುದ್ಧಿಯನ್ನೇ ಆರೋಹ ಮಾಡಿ ಹತ್ತಿಕೊಂಡು ಅಂತ. ಆರೋಹಿ ಅಂತಂದ್ರೆ ಏನು? ಹತ್ತಿಕೊಂಡು ಅಂತ. ಬುದ್ಧಿಯನ್ನೇ ಹತ್ತಿಕೊಂಡು ಈ ಭೋಗ್ಯ ರೂಪವಾಗಿರ್ತಕ್ಕಂತ ಒಂದು ಸಮೂಹ ಅನ್ನುವಂತಹದ್ದೇನಾದ ಇದು ಭೋಕ್ತೃ ಅಂತಂದ್ರೆ ಯಾರು? ಇಲ್ಲಿ ಜೀವ. ಇಲ್ಲಿ ಭೋಕ್ತ ಅಂತ ಹೇಳ್ಕೊಂಬಂದ್ರಲ್ರಿ, ಅಂದ್ರೆ ಇಲ್ಲಿ ಜೀವನಿಗೆ ಭೋಕ್ತೃ ಅಂತ ಕರೀತಾ ಇದ್ದಾರೆ. ಅವನೇ ಭೋಗ ಮಾಡ್ತಕ್ಕಂಥವನು. ಅವನು ಬುದ್ಧಿಯನ್ನೇ ಹತ್ತಿಕೊಂಡು ಏನ್ ಮಾಡ್ತಾನ? ಎಲ್ಲ ಭೋಗ ಸಮೂಹಗಳನ್ನ ಉಪಭೋಗ ಮಾಡ್ತಾನ ಅಂತ. ಆದ್ದರಿಂದ ಇಲ್ಲಿ ಬುದ್ಧಿ ಅನ್ನುವಂತಹದ್ದು ಇದು ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚಿಂದು ಅಂತ. ಯಾಕೆ ಅಂತಂದ್ರೆ ಎಲ್ಲಾ ಭೋಗ ಸಮೂಹಗಳು ಬುದ್ಧಿಯನ್ನೇ ಹತ್ತಿಕೊಂಡು ಭೋಕ್ತೃವಿನ ಬಳಿಗೆ ಬಂದು ಸೇರ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿ ಬುದ್ಧಿ ಅಧಿಕ ಅಂತ ಹೇಳ್ಕೊಂಡು ಬಂದ್ರು. ಅದಕ್ಕಂದ್ರೆ ಅವರು ಬುದ್ಧಿಂ ಆರುಹ್ಯ ಭೋಗ್ಯ ಜಾತಂ ಭೋಕ್ತಾರಂ ಉಪಸರ್ಪತಿ. ಇನ್ನ ಬುದ್ಧೇರಾತ್ಮ ಮಹಾನ್ ಪರಹ. ಈ ಬುದ್ಧಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಮಹಾನ್. ಇಲ್ಲಿ ಬುದ್ಧಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಯಾವರು ಅಂತಂದ್ರೆ ಆತ್ಮ ಅಂತ. ಇಲ್ಲಿ ಆತ್ಮ ಏನದಾನ ಅಂತಂದ್ರೆ ಬುದ್ಧಿಗಿಂತಲೂ ಇಲ್ಲಿ ಅಧಿಕನಾಗಿದ್ದಾನೆ, ಅವನು ಹೆಚ್ಚಿನವನಾಗಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರವರು ಬುದ್ಧೇರಾತ್ಮ ಮಹಾನ್ ಪರಹ ಯಹ ಸ ಆತ್ಮಾನಂ ರತಿನಂ ವಿದ್ಧಿ ಇತಿ ರತಿತ್ವೇನ ಉಪಕ್ಷಿಪ್ತಃ. ಅಂದ್ರ ಅಲ್ಲಿ ಆತ್ಮನನ್ನ ರಥಿ ಅಂತ ತಿಳ್ಕೋ ಅಂತ ಶ್ರುತಿಯೊಳಗ ಆರಂಭದಲ್ಲಿ ಹೇಳ್ಕೊಂಡ್ ಬಂದದಲ್ರಿ. ಈ ದೇಹವನ್ನೇ ರಥ ಅಂತ ತಿಳ್ಕೋ, ಆತ್ಮನೇ ಇಲ್ಲಿ ರಥಿ ಅಂತ ಹೇಳಿದಾರ ಅವರು. ರಥದಲ್ಲಿ ಆರೋಹಣ ಮಾಡಿದವನೇ ರಥಿ ಅಂತ ಹೇಳಿಸ್ಕೊಳ್ತಾ ಇದ್ದಾನ. ಆ ರಥಿ ಅಂತೇನು ಸೂಚನಾ ಮಾಡಿದಾರಲ್ಲ, ಇಲ್ಲಿ ಅವನೇ ಆತ್ಮ ಅಂತ. ಆತ್ಮನೇ ರಥಿ ಅಂತ ಕರಿತಾ ಇದ್ದಾರ ಅಂತ. ಅವನು ಬುದ್ಧಿಗಿಂತಲೂ ಶ್ರೇಷ್ಠ ಅಂತ. ಈಗ ಅವನೇ ಇವನು ಅಂತ ಇಲ್ಲಿ ಯಾರು ಆ ಶ್ರುತಿಯಲ್ಲಿ ಹೇಳಿರ್ತಕ್ಕಂತ ರಥಿ ಅಂತೇನ ಹೇಳ್ಕೊಂಡು ಬಂದಾರಲ್ಲ, ಈ ಶರೀರವೇ ರಥ ಆತ್ಮನೇ ರಥಿ ಅಂತ ಹೇಳಿದಾರಲ್ಲ, ಅವನೇ ಇವನು ಅಂತ ಇಲ್ಲಿ. ಇದು ನಿಮ್ಗೆ ಹೇಗೆ ಗೊತ್ತಾಗ್ತೈತಿ ಅಂತಂದ್ರೆ ಅದಕ್ಕಂತಾರ ಅವರು
ಆ ಭೋಕ್ತುಶ್ಚ ಭೋಗೋಪಕರಣಾತ್ ಪರತ್ವೋಪಪತ್ತೇಃ. ಇನ್ನು ಯಹ ಸಹ ಆತ್ಮಾನಂ ರತಿನಂ ವಿದ್ಧಿ ಇತಿ ರತಿತ್ವೇನ ಉಪಕ್ಷಿಪ್ತಃ ಕುತಃ ಆತ್ಮಶಬ್ದಾತ್. ಅಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಬಂದಿದ್ದರಿಂದ ಇಲ್ಲಿ ಆ ಶರೀರ ಅನ್ನುವಂತ ರಥದಲ್ಲಿ ಇರ್ತಕ್ಕಂತ ರಥಿ ಇಲ್ಲಿ ರಾಜ ಇದ್ದಂಗಂತ. ಆತ್ಮ ಅಂದ್ರೆ ಇಲ್ಲಿ ರಾಜ ಇದ್ದಂಗ, ಶರೀರ ಅನ್ನುವಂಥದ್ದು ರಥ ಇದ್ದಂಗ್ರಿ. ಇದು ಆತ್ಮನೇ ಇಲ್ಲಿ ರಥಿಕ ಅಂತ ಹೇಳಿಸ್ಕೊಳ್ತಾ ಇದ್ದಾನ. ಅಲ್ಲಿ ಆತ್ಮ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಭೋಕ್ತುಶ್ಚ ಭೋಗೋಪಕರಣಾತ್ ಪರತ್ವೋಪಪತ್ತೇಃ. ಇಲ್ಲಿ ಯಾವ ಭೋಕ್ತು ಅದಾನಲ್ಲ, ಈ ಶರೀರ ಆಗ್ಲಿ, ಇಂದ್ರಿಯಗಳಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿಯಾಗ್ಲಿ, ಇವೆಲ್ಲವೂ ಅವನಿಗೆ ಉಪಕರಣಗಳಾಗಿದ್ದಾವೆ ಅಂತ. ಅವನು ಭೋಗಿಸ್ಲಿಕ್ಕೆ ಇವೆಲ್ಲ ಉಪಕರಣಗಳಾಗಿದ್ದಾವೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಇವುಗಳ ಸಹಾಯದಿಂದಲಲ್ರಿ ಇಲ್ಲಿ ಭೋಗಗಳನ್ನು ಅನುಭೋಗ ಮಾಡ್ತಕ್ಕಂಥದ್ದು. ಭೋಕ್ತುಶ್ಚ ಭೋಗೋಪಕರಣಾತ್ ಪರತ್ವೋಪಪತ್ತೇಃ. ಇಲ್ಲಿ ಆತ್ಮ ಯಾಕೆ ಹೆಚ್ಚಿನವನಾಗ್ತಾ ಇದ್ದಾನೆ, ಯಾಕೆ ಶ್ರೇಷ್ಠ ಆಗ್ತಾ ಇದ್ದಾನೆ ಅಂತಂದ್ರೆ ಆ ಭೋಕ್ತೃ ಆ ಭೋಗೋಪಕರಣಕ್ಕಿಂತಲೂ ಅವನು ಶ್ರೇಷ್ಠ ಅನ್ನುವಂತಹದ್ದು. ಆದ್ರಿಂದ ಇವನು ಮಹಾನ್ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಯಾರು ಆತ್ಮ ಇಲ್ಲಿ ಅಂದ್ರೆ ಇಲ್ಲಿ ರಥಿ ಅಂತಂದ್ರೆ ಇಲ್ಲಿ ಜೀವಾತ್ಮನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ. ಅದನ್ನೇ ಮತ್ತೆ ಭಾಷ್ಯದಲ್ಲಿ ವರ್ಣನೆ ಕೊಡ್ತಾ ಇದ್ದಾರ. ಮಹತ್ವಂ ಚ ಅಸ್ಯ ಸ್ವಾಮಿತ್ವಾತ್ ಉಪಪನ್ನಂ. ಅಸ್ಯ ಅಂದ್ರೆ ಈ ಶರೀರಕ್ಕೆ ಅಥವಾ ಇಂದ್ರಿಯಾದಿಗಳಿಗೆ, ಬುದ್ಧಿ ಅನ್ನದಾವಲ್ಲ, ಇವುಗಳಿಗೆ ಒಡೆ ಯಾರು ಅಂತಂದ್ರೆ ಆತ್ಮನೇ ಅಂತ. ಸ್ವಾಮಿತ್ವಾತ್, ಅಸ್ಯ ಸ್ವಾಮಿತ್ವಾತ್, ಇದಕ್ಕೆ ಸ್ವಾಮಿಯಾಗಿದ್ದಾನೆ ಅಂತ. ಮಹತ್ವಂ ಚ ಅಸ್ಯ ಸ್ವಾಮಿತ್ವಾತ್ ಉಪಪನ್ನಂ ಅಥವಾ ಮನೋ ಮಹಾನ್ ಮತಿರ್ಬ್ರಹ್ಮ ಪೂರ್ಬುದ್ಧಿ ಖ್ಯಾತಿರೀಶ್ವರಃ ಪ್ರಜ್ಞಾ ಸಂವಿಚ್ಚಿತಿಶ್ಚೈವ ಸ್ಮೃತಿಶ್ಚ ಪರಿಪಠ್ಯತೆ. ಇಲ್ಲಿ ಒಂದು ಸ್ಮೃತಿ ಅನ್ನುವಂತಹದ್ದು ಇಲ್ಲಿ ಏನ್ ಹೇಳ್ಕೊಂಡು ಬರ್ತದ ಅಂತಂದ್ರೆ, ಈ ಮನಸ್ಸಾಗ್ಲಿ ಮನೋಮಹಾನ್ ಮತಿರ್ಬ್ರಹ್ಮ ಅಂದ್ರೆ ಇಲ್ಲಿ ಮನಸ್ಸು, ಮಹಾನ್, ಮತಿ, ಬ್ರಹ್ಮ, ಪೂಹು, ಬುದ್ಧಿ, ಖ್ಯಾತಿ, ಈಶ್ವರ, ಪ್ರಜ್ಞಾ, ಸಂವಿತ್, ಚಿತಿ, ಸ್ಮೃತಿ ಇವು ಹೇಳಲ್ಪಡ್ತಾ ಇದ್ದಾವೆ ಅಂತ. ಯಾಕಂದ್ರೆ ಈ ಶರೀರಾಧಿಕರಣಗಳಿಗೆ ಅವನೇ ಒಡೆಯನಾಗಿದ್ದಾನ. ಆದ್ದರಿಂದ ಇಲ್ಲಿ ಇವೆಲ್ಲ ಹೇಳ್ಕೊಂಬಂದ್ರಲ್ಲಿ ಇಲ್ಲಿ ಮನಸ್ಸು, ಮಹಾನ್, ಮತಿರ್, ಬ್ರಹ್ಮ, ಅಬ್ಸು ಇವೆಲ್ಲ ಏನಾಗಿದ್ದಾವೆ ಅಂತಂದ್ರೆ ಈ ರೀತಿ ಒಂದು ಸ್ಮೃತಿ ಅನ್ನುವಂತಹದ್ದು. ಇವೆಲ್ಲ ಒಂದೇ ಇದು ಶಬ್ದವನ್ನು ಹೇಳ್ಕೊಂತ ಬಂದಿದ್ದಾವೆ. ಅದನ್ನೇ ಮತ್ತೆ ಶ್ರುತಿ ಅನ್ನುವಂತಹದ್ದು ಇನ್ನೊಂದು ಕಡೆ ಹೇಳ್ಕೊಂಡ್ ಬರ್ತಾ ಇದೆ. ಇತಿ ಚ ಶ್ರುತೇಃ ಯಾ ಪ್ರಥಮಜಸ್ಯ ಹಿರಣ್ಯಗರ್ಭಸ್ಯ ಬುದ್ಧಿಃ ಸಾ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಪರಿಣೋತಿ ತಸ್ಮೈ. ಶ್ವೇತಾಶ್ವೇತೋಪನಿಷತ್ನಲ್ಲಿ ಅಲ್ಲಿ ಏನ್ ಹೇಳ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಯೋ ಬ್ರಹ್ಮಾಣಂ ವಿದಧಾತಿ ಅಂದ್ರೆ ಯಾವನು ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿದನೋ. ಬ್ರಹ್ಮ ಅಂತಂದ್ರೆ ಇಲ್ಲಿ ಹಿರಣ್ಯ ಗರ್ಭ ಅಂತ ಅರ್ಥ. ಇಲ್ಲಿ ಅವನಿಗೆ ಪ್ರಥಮ ಜೀವ ಅಂತ ಕರೀತಾರ. ಮೊಟ್ಟ ಮೊದಲು ಹುಟ್ಟಿದವನು ಯಾರು ಅಂತಂದ್ರೆ ಹಿರಣ್ಯ ಗರ್ಭ. ಅವನಿಂದಲೇ ಇವೆಲ್ಲ ಮತ್ತೆ ಎಲ್ಲ ಸೃಷ್ಟಿಗಳು ಆಗ್ತಾ ಇದ್ದಾವೆ ಇಲ್ಲಿ. ಅದಕ್ಕೆ ಯೋ ಬ್ರಹ್ಮಾಣಂ ವಿದಧಾತಿ, ಪೂರ್ವದಲ್ಲಿ ಯಾವ ಬ್ರಹ್ಮನನ್ನ ಯಾವನು ಸೃಷ್ಟಿ ಮಾಡಿದಾನೋ ವೇದಾಂಶ ಪ್ರಹಿಣೋತಿ ತಸ್ಮೈ, ಮತ್ತೆ ಅವನಿಗೆ ಅನೇಕ ವೇದಗಳನ್ನ ಕಳಿಸಿಕೊಡ್ತಾ ಇದ್ದಾನ ಅಂತ. ಮೊದಲು ಸೃಷ್ಟಿ ಮಾಡಿರ್ತಕ್ಕಂಥವನು, ಯಾವ ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿರ್ತಕ್ಕಂಥವನು, ಮತ್ತ ಆಮೇಲೆ ಯಾವನು ಅವನಿಗೆ ವೇದಗಳನ್ನ ಕಳಿಸಿಕೊಟ್ಟಿದ್ದಾನೋ. ಈ ರೀತಿ ಒಂದು ಶ್ರುತಿ ಎನ್ನುವಂತಹದ್ದು ಮೊದಲು ಹುಟ್ಟಿದವನು ಯಾರು ಅಂತಂದ್ರೆ ಇಲ್ಲಿ ಹಿರಣ್ಯ ಗರ್ಭ ಅಂತ ಉಪದೇಶ ಮಾಡ್ಕೊಂಡು ಬಂದದಿಲ್ಲಿ. ಇತೀಚ ಶ್ರುತೇಃ ಯಾ ಪ್ರಥಮಜಸ್ಯ ಹಿರಣ್ಯ ಗರ್ಭಸ್ಯ ಬುದ್ಧಿ ಸಾ ಸರ್ವಾಸಾಂ ಬುದ್ಧೀನಾಂ ಪರಾ ಪ್ರತಿಷ್ಠಾ. ನೋಡಿ ಇಲ್ಲಿ ಮೊದಲು ಹುಟ್ಟಿರ್ತಕ್ಕಂತ ಯಾವ ಹಿರಣ್ಯ ಗರ್ಭದನಲ್ಲ, ಅವನ ಬುದ್ಧಿ ಅನ್ನುವಂತಹದ್ದು ಸರ್ವಾಸಾಂ ಬುದ್ಧೀನಾಂ, ಎಲ್ಲ ಬುದ್ಧಿಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಎಷ್ಟೋ ಜೀವರಾಶಿಗಳದಾವಲ್ಲ,
ಆ ಎಲ್ಲಾ ಜೀವರಾಶಿಗಳ ಬುದ್ಧಿ ಎನ್ನುವಂತಹದ್ದು ಆ ಹಿರಣ್ಯ ಗರ್ಭನ ಬುದ್ಧಿಯ ಅಂಶಗಳೇ ಅಂತೀವು. ಈ ಎಲ್ಲಾ ಬುದ್ಧಿಗಳಿಗೂ ಆಶ್ರಯ ಯಾರಪ್ಪ ಅಂತಂದ್ರೆ ಹಿರಣ್ಯ ಗರ್ಭನ ಬುದ್ಧಿ. ಅವನ ಆಶ್ರಯದಲ್ಲಿ ಎಲ್ಲಾ ಬುದ್ಧಿಗಳದಾವು ಅಂತ. ಆದ್ರಿಂದ ಅವನ ಬುದ್ಧಿ ಬಹಳ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತದೆ. ಆ ಹಿರಣ್ಯ ಗರ್ಭನ ಬುದ್ಧಿ ಅನ್ನುವಂತಹದ್ದು ಎಲ್ಲಾ ಬುದ್ಧಿಗಳಿಗೂ ಪರಾ ಪ್ರತಿಷ್ಠಾ ಅಂತಂದ್ರೆ ಏನು, ಆಶ್ರಯ ಅಂತ. ಆಶ್ರಯ ಕೊಟ್ಟಿದ್ದ್ಯಾವುದು ಆ ಹಿರಣ್ಯ ಗರ್ಭನ ಬುದ್ಧಿ. ಈ ಉಳಿದ ಬುದ್ಧಿಗಳೆಲ್ಲ ಆಶ್ರಯವನ್ನು ಹೊಂದಿದಾವೆ ಇವು. ಆದ್ದರಿಂದ ಇಲ್ಲಿ ಮಹಾನ್ ಅನ್ನುವಂತ ಏನ ಒಂದು ಶಬ್ದ ಬಂತಲ್ಲ, ಮಹಾನ್ ಅಂದ್ರೆ ಏನು, ಎಲ್ಲದಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹದ್ದು. ಎಲ್ಲಕ್ಕಿಂತ ಅಧಿಕ ಯಾವುದು ಅಂತಂದ್ರೆ ಇಲ್ಲಿ ಹಿರಣ್ಯ ಗರ್ಭನ ಬುದ್ಧಿ ಅನ್ನುವಂತಹದ್ದು ಏನದಲ್ಲ, ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ, ಅಧಿಕ ಅಂತ ಹೇಳಿಸ್ಕೊಳ್ತದ ಅಂತ. ಅದನ್ನ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಬರ್ಕೊಂಡು ಬಂದರು. ಅದಕ್ಕೆ ಹೇಳಿದ್ರು ಅವರಿಲ್ಲಿ ಆ ಹಿರಣ್ಯ ಗರ್ಭನ ಬುದ್ಧಿ ಅನ್ನುವಂತಹದ್ದು ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದದಲ್ಲಿ. ಪ್ರಥಮದಲ್ಲಿ ಹುಟ್ಟಿರ್ತಕ್ಕಂತ ಯಾವ ಹಿರಣ್ಯ ಗರ್ಭ ಅನ್ನುವಂತವನಿದಾನಲ್ಲ, ಅವನ ಬುದ್ಧಿ ಅನ್ನುವಂತಹದ್ದು ಏನೈತಲ್ಲ, ಅದು ಎಲ್ಲ ಬುದ್ಧಿಗಳಿಗೂ ಅದು ಶ್ರೇಷ್ಠ, ಅಧಿಕವಾಗಿರ್ತಕ್ಕಂತಹದ್ದು. ಯಾಕಂದ್ರೆ ಅದು ಆಶ್ರಯ ಕೊಟ್ಟದ. ಆದ್ರಿಂದ ಅದನ್ನೇ ಇಲ್ಲಿ ಮಹಾನ್ ಅನ್ನುವಂತ ಒಂದು ಶಬ್ದದಿಂದ ನಮಗೆ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಸಾ ಇಹ ಮಹಾನ್ ಇತ್ಯುಚ್ಯತೆ ಸಾ ಚ ಪೂರ್ವತ್ರ ಬುದ್ಧಿಗ್ರಹಣೇನೈವ ಗೃಹೀತಾ ಸತಿ ಹಿ ರುಕ್ ಇಹ ಉಪದಿಶ್ಯತೆ. ಅದನ್ನ ಪೂರ್ವದಲ್ಲಿನೇ ಅಂತ, ಪೂರ್ವದಲ್ಲಿನೇ ಅದನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ. ಆದ್ದರಿಂದ ಇಲ್ಲಿ ಪೂರ್ವದಲ್ಲಿ ಏನ್ ಹೇಳಿದ್ರು, ಮಹತ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಹ ಅಂತನ್ನುವಾಗ ಅಲ್ಲಿ ಮಹತ ಮಹಾನ್ ಅಂತ ಏನು ಬಂತಲ್ಲ, ಅಲ್ಲಿ ಆ ಬುದ್ಧಿಯನ್ನ ಅಲ್ಲಿ ತೆಗೆದುಕೊಂಡಿದ್ದರಿಂದಲೇ ನಾವು ಅದನ್ನ ಇಲ್ಲಿ ತಗೊಂಡಿದ್ದೀವಿ ಅಂತ. ಇಲ್ಲಿಯೂ ಕೂಡ ಅಲ್ಲಿ ಬೇರೆಯಾಗಿ ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಇದು ನಮ್ಮ ಬುದ್ಧಿಗಳಿಗಿಂತಲೂ ಇದು ಹೆಚ್ಚಿನದಾಗೈತಿ ಅಂತ ಹೇಳಿದ್ರು ಇಲ್ಲಿ. ಏತಸ್ಮಿನ್ಸ್ತು ಪಕ್ಷೆ ಪರಮಾತ್ಮ ವಿಷಯೇಣೈವ ಪರೇಣ ಪುರುಷಗ್ರಹಣೇವ ರತಿನಃ ಆತ್ಮನೋ ಗ್ರಹಣಂ ದ್ರಷ್ಟವ್ಯಂ. ಇಲ್ಲಿ ಆ ಪರಮಾತ್ಮನ ಒಂದು ವಿಷಯಕವಾಗಿಯೇ ಇಲ್ಲಿ ಪುರುಷ ಅಂತ ಬಂದದಲ್ಲಿ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತೇಳಿ ಶ್ರುತಿಯೊಳಗ ಬಂದೈತಲ್ರಲ್ಲಿ. ಅಲ್ಲಿ ಇಲ್ಲೇನಪ್ಪಾ ಅಂದ್ರೆ ನಮ್ಮ ಬುದ್ಧಿಗಳಿಗಿಂತಲೂ ಹೆಚ್ಚಿನದಾಗಿರ್ತಕ್ಕಂತಹದ್ದು ಈ ಒಂದು ಪಕ್ಷವನ್ನು ಇಟ್ಕೊಂಡಿದ್ದಾದ್ರೆ ಇಲ್ಲಿ ಪರಮಾತ್ಮನ ಒಂದು ವಿಷಯಕವಾಗಿರ್ತಕ್ಕಂತ ಅಲ್ಲಿ ಪುರುಷ ಅನ್ನುವಂತ ಶಬ್ದವನ್ನ ಗ್ರಹಿಸಿದ್ದರಿಂದ ಇಲ್ಲಿ ಪುರುಷ ಅಂತ ಪುರಿಶಯತಿ ಪುರುಷ ಅಂತ, ಇಲ್ಲಿ ಶರೀರವೆಂಬ ಪುರದಲ್ಲಿ ಇರ್ತಕ್ಕಂಥವನು ಯಾರು ಅಂತಂದ್ರೆ ಆ ಪುರುಷ. ಪುರುಷ ಅಂತಂದ್ರ ಇಲ್ಲಿ ಪರಮಾತ್ಮ ಅಂತಾನೆ ಅರ್ಥ. ಇಲ್ಲಿ ಅದನ್ನ ನಾವು ಇಲ್ಲಿ ಗ್ರಹಣ ಮಾಡ್ಬೇಕಂತಾರ. ಯಾಕೆ ಇಲ್ಲಿ ರಥಿಯಾಗಿರ್ತಕ್ಕಂತ ಆತ್ಮನನ್ನ ನಾವು ತಗೊಂಡಿದಾರಲ್ಲ ಇಲ್ಲಿ, ಅದೇ ಇಲ್ಲಿ ನಮ್ಮ ಶರೀರದಲ್ಲಿ ಇರ್ತಕ್ಕಂತ ಯಾವ ಪರಮಾತ್ಮನೇ ಅಂತಲ್ಲಿ ನಾವು ಜೀವ ಅಂತ ಏನು ಕರಿತೇವಲ್ಲ, ಜೀವ ಅವನು ಪರಮಾತ್ಮನ ಸ್ವರೂಪನದಾನ. ಅವನು ಜೀವನಿಗೂ ಪರಮಾತ್ಮನಿಗೂ ಯಾವುದೇ ಭೇದ ಅನ್ನುವಂತಹದ್ದಿಲ್ಲ. ಅಲ್ಲಿ ಜೀವನಿಗೂ ಪರಮಾತ್ಮನಿಗೂ ಭೇದ ಅದು ಉಪಾದಿಯಿಂದ ಬಂದೈತೆ. ಅದು ಈ ಬುದ್ಧಿ ಮೊದಲಾಗಿರ್ತಕ್ಕಂತ ಉಪಾದಿಗಳಿಂದ ಪರಮಾತ್ಮನಿಗಿಂತಲೂ ಜೀವ ಇಲ್ಲಿ ಭಿನ್ನದಾನ ಅಂತ ನಮ್ಗೆ ಅನಿಸ್ತದೆ. ಆದ್ರೆ ವಾಸ್ತವಿಕವಾಗಿ ಪರಮಾತ್ಮ ಮತ್ತು ಜೀವಾತ್ಮರಲ್ಲಿ ಯಾವುದೇ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಆದ್ರಿಂದ ಇಲ್ಲಿ ರಥಿ ಅಂತಂದ್ರೆ ಯಾರು? ಆತ್ಮ. ಆತ್ಮ ಅಂದ್ರೆ ಇಲ್ಲಿ ಪರಮಾತ್ಮನೇ ಅಥವಾ ಜೀವಾತ್ಮ ಅಂತ ಇಟ್ಕೊಂಡ್ರು ಕೂಡ ಜೀವಾತ್ಮನು ಪರಮಾತ್ಮನ ಸ್ವರೂಪನೇದಾನಂತ. ಅದಕ್ಕಿಲ್ಲಿ ಏತ್ಮನ್ಸಿಸ್ತು ಪಕ್ಷೇ ಪರಮಾತ್ಮ ವಿಷಯೇಣೈವ ಪರೇಣ ಪುರುಷ ಗ್ರಹಣೇನ ರತಿನಂ ಆತ್ಮನೋ ಗ್ರಹಣಂ ದ್ರಷ್ಟವ್ಯಂ. ಇಲ್ಲಿ ಪುರುಷ ಅನ್ನುವಂತ ಒಂದು ಶಬ್ದವನ್ನ ಗ್ರಹಣ ಮಾಡಿದ್ದರಿಂದ ಇಲ್ಲಿ ಪರಮಾತ್ಮನನ್ನೇ ತಿಳಿಸಿದಂತೆ ಆಯಿತು ಅಂತ. ಪರಮಾರ್ಥತಃ ಪರಮಾತ್ಮ ವಿಜ್ಞಾನಾತ್ಮನೋ ಭೇದ ಅಭಾವಾತ್ ಅಂದ್ರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ದಾದ್ರೆ ಇಲ್ಲಿ ಪರಮಾತ್ಮನಿಗೂ ವಿಜ್ಞಾನಾತ್ಮ ಜೀವಾತ್ಮ ಅಂತ, ಜೀವಾತ್ಮನಿಗೂ ಮತ್ತು ಪರಮಾತ್ಮನಿಗೂ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ. ತದೇವಂ ಶರೀರಮೇವ ಏಕಂ ಪರಿಶಿಷ್ಯತೆ. ಈಗ ಒಂದೊಂದನ್ನ ಹೇಳ್ಕೊತ ಬಂದಾಗ ಇಲ್ಲಿ ಉಳಿದಿದ್ದು ಯಾವ್ದಪ್ಪ ಅಂದ್ರೆ ಇನ್ನು ಶರೀರ. ಇಲ್ಲಿ ಶರೀರ ಅನ್ನುವಂತಹದ್ದನ್ನ
ಇತರಾಣಿ ಇಂದ್ರಿಯಾಣಿ ಪ್ರಕೃತಾನ್ನೇವ ಪರಮ ಪದದಿದರ್ಶಯಿಷಯ ಸಮನುಕ್ರಾಮನ್ ಪರಿಶಿಷ್ಯಮಾಣೇನ ಇಹ ಆಂತೇನ ಅವ್ಯಕ್ತ ಶಬ್ದೇನ ಪರಿಶಿಷ್ಯಮಾಣಂ ಪ್ರಕೃತಂ ಶರೀರಂ ದರ್ಶಯಿತಿ ಗಮ್ಯತೆ. ಅದಕ್ಕಿಲ್ಲಿ ಎಲ್ಲಾ ಇಂದ್ರಿಯಗಳನ್ನ ಇಲ್ಲಿ ಪ್ರಕೃತದಲ್ಲಿ ನಿರೂಪಣ ಮಾಡ್ಕೊಂಡು ಬಂದ್ರಿ. ಇಲ್ಲಿ ಶರೀರ ಒಂದೇ ಉಳಿತೈತಿ. ಇಲ್ಲಿ ಆ ಪ್ರಕೃತವಾಗಿರ್ತಕ್ಕಂತ ಯಾವ ಉಳಿದ ಇಂದ್ರಿಯಾದಿಗಳನ್ನ ಇಲ್ಲಿ ಅದನ್ನ ಯಾಕೆ ಇಲ್ಲಿ ತೋರ್ಸ್ಕೊಂಡು ಬಂದ್ರು ಅಂತಂದ್ರೆ ಆ ಶ್ರೇಷ್ಠವಾಗಿರ್ತಕ್ಕಂತ ಭಗವತ್ ತತ್ವ, ಆ ನಿರಾಕಾರವಾಗಿರ್ತಕ್ಕಂತ ಪರಮ ತತ್ವ ಅನ್ನುವಂತಹದ್ದು ಏನದಲ್ರಿ, ಪರಮಾತ್ಮನ ಸ್ವರೂಪ ಅನ್ನುವಂತಹದ್ದು ಏನದಲ್ಲ, ಅದನ್ನ ತೋರಿಸ್ಕೊಡ್ಬೇಕು ಅಂತ ತಿಳ್ಕೊಂಡ ಅದ ಒಂದ್ ಇಚ್ಛಾ ಇಟ್ಕೊಂಡು ಇಲ್ಲಿ ಒಂದೊಂದಾಗಿ ಹೇಳ್ಕೊಂತ ಬಂದ್ರಿ. ಇಲ್ಲಿ ಅಂದ್ರೆ ರಥ, ರಥಿಕ, ಆಮೇಲೆ ಮನಸ್ಸು, ಅಲ್ಲಿ ಏನು ಕುದುರೆಗಳು ಎಲ್ಲ ಒಂದು ರೂಪಕವನ್ನ ಕೊಟ್ಟು ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲಿ ಒಂದೊಂದಾಗಿ ಇಲ್ಲಿ ಹೇಳಿದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಪರಮಾತ್ಮನ ಒಂದು ಸ್ವರೂಪವನ್ನ ತೋರಿಸ್ಕೊಡ್ಬೇಕು ಅನ್ನುವಂತಹದ್ದೇ ಇದೆ ಇಲ್ಲಿ ಶ್ರುತಿಯ ಲಕ್ಷ್ಯ ಅನ್ನುವಂತಹದ್ದು ಐತಿ ಅಂತ. ಇತರಾಣಿ ಇಂದ್ರಿಯಾಣಿ ಪ್ರಕೃತಾನ್ನೇವ ಪರಮ ಪದ ದಿದರ್ಶ ವಿಷಯ. ಪರಮ ಪದ ಅಂತಂದ್ರೆ ಏನು, ಆ ಪರಬ್ರಹ್ಮದ ಸ್ವರೂಪ ಅಂತ. ಅದನ್ನ ದಿರ್ದರ್ಶ ವಿಷಯ ಅಂತಂದ್ರೆ ಏನು, ಅದನ್ನ ತಿಳಿಸ್ಕೊಡ್ಬೇಕು ಅಂತೇಳಿ, ಅದನ್ನ ತೋರಿಸ್ಕೊಡ್ಬೇಕು ಅಂತೇಳಿ ಶ್ರುತಿಯ ಲಕ್ಷ್ಯ ಏನಾದ್ರೆ ನಮ್ಮ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬೇಕಾಗ್ಯದ. ನಾವು ಪರಮಾತ್ಮನ ಜ್ಞಾನ ಮಾಡ್ಕೊಂಡು ನಾವು ಮುಕ್ತರಾಗಬೇಕಾಗ್ಯದ. ಅದನ್ನ ತಿಳಿಸ್ಕೊಡ್ಬೇಕಲ್ರಿ ನಾವೀಗ. ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಇಂದ್ರಿಯಾದಿಗಳನ್ನ ಇಲ್ಲಿ ಕಲ್ಪಿಸ್ಕೊಂಡು ಬಂದ್ರಲ್ಲಿ ರಥದ ರೂಪಕವನ್ನ ಕೊಟ್ಟು, ನೋಡಪ್ಪ ಈ ಇಂದ್ರಿಯಾದಿಗಳು, ಆಮೇಲೆ ಬುದ್ಧಿಗಿಂತಲೂ ಇಲ್ಲಿ ಆತ್ಮ, ಇವೆಲ್ಲ ಒಂದೊಂದನ್ನಾಗಿ ನಮ್ಮ ಕ್ರಮವಾಗಿ ಹೇಳ್ಕೊತ ಬಂದ್ರಲ್ಲಿ. ಅಂದ್ರೆ ಆ ಪರಮಾತ್ಮನ ಒಂದು ದರ್ಶನ, ಅವನ ಧ್ಯಾನ ಮಾಡಿ ಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಕ್ರಮವಾಗಿ ಒಂದೊಂದನ್ನ ಅದನ್ನ ನಮಗೆ ತಿಳಿಸ್ಕೊಂತ ಬಂದ್ರು. ಸಮನುಕ್ರಾಮನ್ ಪರಿಶಿಷ್ಯಮಾಣೇನ, ಇಲ್ಲಿ ಎಲ್ಲವನ್ನ ತಿಳಿಸಿದಾಗ ಇಲ್ಲಿ ಪರಿಶಿಷ್ಯಮಾಣೇನ ಅಂದ್ರೆ ಇಲ್ಲಿ ಉಳಿದಿರ್ತಕ್ಕಂತಹದ್ದು. ವಿಶೇಷವಾಗಿ ಇಲ್ಲಿ ಏನ್ ಉಳಿತು ಅಂತಂದ್ರೆ ಕೊನೆಗೆ ಇಲ್ಲಿ ಅವ್ಯಕ್ತ ಅನ್ನುವಂತಹದ್ದು ಕೊನೆಯದಾಯೋದಪ್ಪ. ಇಲ್ಲಿ ಅವ್ಯಕ್ತ ಅನ್ನುವಂತ ಶಬ್ದದಿಂದ ಇಲ್ಲಿ ಉಳಿದಿರ್ತಕ್ಕಂತ ಪ್ರಕೃತ, ಇಲ್ಲಿ ಶರೀರವನ್ನೇ ಇಲ್ಲಿ ನಾವು ತಗೊಳ್ಬೇಕು ಅಂತ. ಇವಾಗ ಅಂತೇನ ಅವ್ಯಕ್ತ ಶಬ್ದೇನ ಪರಿಶಿಷ್ಯಮಾಣಂ ಪ್ರಕೃತಂ ಶರೀರಂ ದರ್ಶಯತಿ. ಇಲ್ಲಿ ಪ್ರಕೃತವಾಗಿರ್ತಕ್ಕಂತ ಈ ನಮ್ಮ ಶರೀರ ಅನ್ನುವಂತಹದ್ದೇನದಲ್ಲ, ಇದನ್ನೇ ಅವ್ಯಕ್ತ ಶಬ್ದದಿಂದ ಇಲ್ಲಿ ನಾವು ಗ್ರಹಿಸಬೇಕು ಅಂತ ಹೇಳ್ತಾರ ಅವರು. ಇಲ್ಲಿ ಅವ್ಯಕ್ತ ಅಂತಂದ್ರೆ ನಮ್ಮ ಶರೀರವೇ ಹೊರತು, ಈ ಶರೀರವೇ ಹೊರತು ಇಲ್ಲಿ ನಾವು ಪ್ರಧಾನವನ್ನ ಹೇಳಿದ್ದಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬಾರದು. ಇಲ್ಲಿ ಅವ್ಯಕ್ತ ಪುರುಷ ಅಂತ ಹೇಳಿ ಅವ ಹೇಳ್ಕೊಂಡ್ ಬಂದಿದ್ನಲ್ರಿ ಅವನು. ಅಂದ್ರೆ ಇಲ್ಲಿ ನಮ್ಮ ಪ್ರಧಾನವನ್ನೇ ಕುರಿತು ಶ್ರುತಿಯಲ್ಲಿ ಉಪದೇಶ ಮಾಡಿದ್ದಾರೆ ಅಂತ ಅವ ಹೇಳ್ತಿದ್ದಾರೆ. ಆದ್ರೆ ಅದು ಇಲ್ಲ ಅಂತ ಹೇಳ್ತಾರ ಅವ್ರು. ಇಲ್ಲಿ ಏನಪ್ಪಾ, ಇಲ್ಲಿ ಅವ್ಯಕ್ತ ಶಬ್ದದಿಂದ ಈ ಪರಿಶೇಷವಾಗಿ ಉಳಿದಿರ್ತಕ್ಕಂತ ನಮ್ಮ ಪ್ರಕೃತವಾಗಿರ್ತಕ್ಕಂತ ಶರೀರವೇ ಇಲ್ಲಿ ಅವ್ಯಕ್ತ ಶಬ್ದದಿಂದ ನಮಗ ಅದನ್ನ ಇಲ್ಲಿ ಬೋಧ ಮಾಡಿದ್ದಾರೆ ಅಂತ ಹೇಳಿ ಇಷ್ಟು ಒಂದು ಭಾಷ್ಯದಿಂದ ನಮಗ ಹೇಳ್ಕೊಂಡ್ ಬಂದ್ರಿ. ಇಲ್ಲಿ ಟೋಟಲ್ ಏನಂತಂದ್ರ ಅವರ ಆಚಾರ್ಯರ ಒಂದು ಅಭಿಪ್ರಾಯ ಏನಿದೆ ಅಂತಂದ್ರ, ಇಲ್ಲಿ ಅವನು ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರ, ಇಲ್ಲಿ ಹೇಳಿರ್ತಕ್ಕಂತಹದ್ದು ಅವ್ಯಕ್ತ ಶಬ್ದದಿಂದ ಪ್ರಧಾನವೇ ಅಂತ ಅರ್ಥ ಮಾಡ್ಬೇಕು ಅಂತ ಹೇಳಿದ್ದಾವ. ಇಲ್ಲ, ಅದು ಹೊಂದೋದಿಲ್ಲ. ಇಲ್ಲಿ ರಥದ ರೂಪಕವನ್ನ ಕೊಟ್ಟು ಶ್ರುತಿ ಅನ್ನುವಂತಹದ್ದು ಆತ್ಮನ ಒಂದು ಜ್ಞಾನ ಮಾಡಿಕೊಡೋದಕ್ಕೋಸ್ಕರವಾಗಿ ಅಲ್ಲಿ ಶರೀರ ಅನ್ನುವಂತಹದ್ದನ್ನ ರಥವನ್ನಾಗಿ ಮಾಡಿ, ಆ ಆತ್ಮನನ್ನೇ ರಥಿಕನನ್ನಾಗಿ ಮಾಡಿ, ಇಂದ್ರಿಯಾದಿಗಳನ್ನೇ ಕುದುರೆಗಳು ಅಂತ ಹೇಳಿ ಕಲ್ಪಿಸಿಕೊಂಡು ಈ ರೀತಿ ಒಂದು ರಥದ ಒಂದು ಕಲ್ಪನೆಯನ್ನ ಮಾಡಿಕೊಂಡು ನಮಗ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಅದನ್ನ ಸರಿಯಾಗಿ ಬರ್ಕೊಂಡು ಬಂದ್ರು. ಅಂದ್ರೆ ಇಲ್ಲಿ ಮಹತ್ತತ್ವ ಅವ್ಯಕ್ತ ಪುರುಷ ಅನ್ನುವಂತ ಶಬ್ದಕ್ಕ ಇಲ್ಲಿ ಪ್ರಧಾನವನ್ನ ಹೇಳಿಲ್ಲ. ಇಲ್ಲಿ ಕೇವಲ ಇಲ್ಲಿ ನಮ್ಮ ಅವ್ಯಕ್ತ ಅಂತಂದ್ರೆ ಇಲ್ಲಿ ನಮ್ಮ ಶರೀರವೇ ಅಂತ ಹೇಳಿ ಅರ್ಥರೂಪ ಕಲ್ಪನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಹೀಗೆ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇದ್ರೆ. ಮತ್ತ ಮುಂದಿನ
ಭಾಷ್ಯ ಭಾಗವನ್ನ ಹ್ಮ್ ಮತ್ತೆ ನೋಡೋಣ್ರಿ ನಮ್ದು ಹ್ಞೂ ಅದು ಭಾಳ ಐತೆ ಅದು ಜಾಸ್ತಿ ಐತೆ ಅದು ಹ್ಞೂ ಹಾಂ ನಾಳೆ ನೋಡೋಣ